ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳೇ, ನಾವುಗಳು ಬಹುದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ 2026 ಮತ್ತು 27ನೇ ಸಾಲಿನ ಈ ಒಂದು ನಮ್ಮ ಶಿಕ್ಷಣ ಇಲಾಖೆಯ ಇಲಾಖಾ ಕ್ರೀಡಾಕೂಟಗಳ ಸಂಘಟನೆಯ ಬಗ್ಗೆ ಆಯುಕ್ತರ ಕಚೇರಿಯಿಂದ ಇಂದು ಒಂದು ಕ್ರೀಡಾ ಸುತ್ತೋಲೆಯನ್ನು ಅಂತಿಮಗೊಳಿಸಿ ಎಲ್ಲ ಅಂತರ್ಜಾಲದ ಮೂಲಕವಾಗಿ ಎಲ್ಲ ನಮ್ಮ ದೈಹಿಕ ಶಿಕ್ಷಕ ಸಂಘಟನೆಗಳ ಮತ್ತು ವಿವಿಧ ಶಿಕ್ಷಕರ ವಾಟ್ಸಪ್ ಗುಂಪುಗಳಿಗೆ ಒಂದು PDF ಬರ್ತಾ ಇದೆ. ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಈ 2026-27ನೇ ಸಾಲಿನ ಕ್ರೀಡಾ ಸ್ಪರ್ಧೆಗಳ ಸಂಘಟನೆ ಮತ್ತು ವಿಷಯಗಳ ಬಗ್ಗೆ ದಿನಾಂಕ 11/6 ಶಿಕ್ಷಕರ ಬೆಂಗಳೂರಿನಲ್ಲಿ ಮಾನ್ಯ ನಿರ್ದೇಶಕರ ಒಂದು ಮೈನಾರಿಟಿ ಅವರ ಒಂದು ಆಯುಕ್ತರ ಕಚೇರಿಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರಿನಲ್ಲಿ ಒಂದು ಏನು ರಾಜ್ಯ ಮಟ್ಟದ ಎಲ್ಲ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಒಂದು ಸಭೆ ನಡೀತದೆ. ಆ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮಗೊಳಿಸಿದಂಥ ಕೆಲವೊಂದು ನಿಯಮಾವಳಿಗಳನ್ನು ಈ 2026 ಮತ್ತು 27ನೇ ಸಾಲಿನಲ್ಲಿ ಏನೇನು ಬದಲಾವಣೆಗಳನ್ನು ತರಲಾಗಿದೆ ಅಂತಕ್ಕಂಥದ್ದನ್ನು, ಹೊಸದಾಗಿ ಯಾವ ಕ್ರೀಡೆಗಳನ್ನು ಸೇರ್ಪಡೆ ಮಾಡಲಾಗಿದೆ, ಯಾವುಗಳನ್ನು ಕೈ ಬಿಡಲಾಗಿದೆ, ಎಲ್ಲ ಸಾಧಕ ಬಾಧಕಗಳನ್ನು ಚರ್ಚಿಸಲಾಗಿ ಇಂದು ನಮ್ಮ ಕೈಗೆ ಇವತ್ತು ಅಂತಿಮ ಹಂತದಲ್ಲಿರ್ತಕ್ಕಂಥ ಒಂದು 26-27ನೇ ಸಾಲಿನ ಒಂದು ಹಂತದ ಕ್ರೀಡಾ ಕೈಪಿಡಿ ನಮಗೆ ಲಭ್ಯವಾಗಿದೆ. ಅದರ ಮುಖ್ಯ ಅಂಶಗಳನ್ನು ಮಾತ್ರ ನಾನು ಇಲ್ಲಿ ಚರ್ಚೆ ಮಾಡ್ತಾನೆ. ತಾವೆಲ್ಲ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಲ್ಲಿಕಾರ್ಜುನ್ ಕೆ PS ಸರ್ಕಾರಿ ಪ್ರೌಢಶಾಲೆ, ಸೋಗಿ, ಹೂವಿನಡಗಲಿ ತಾಲೂಕು, ವಿಜಯನಗರ ಜಿಲ್ಲೆ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಈ ಕ್ರೀಡೆಗೆ ಸಂಬಂಧಪಟ್ಟಂಥ ಈ ನಮ್ಮ ದೈಹಿಕ ಶಿಕ್ಷಕರ ನೇಮಕಾತಿ ಮುಗಿಯುವವರೆಗೂ ಕೂಡ ಕ್ರೀಡೆಗೆ ಸಂಬಂಧಪಟ್ಟಂತೆ ನಮ್ಮ ದೈಹಿಕ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಥಿಯರಿ ಮತ್ತು ಜನರಲ್ ಆಗಿ ಒಟ್ಟಾರೆ 3 ಪೇಪರ್ ಏನಿದೆ ಅವು ಎಲ್ಲವನ್ನೂ ನಾನು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತೀನಿ. ಆ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಬನ್ನಿ ಈ ಒಂದು ವಿಡಿಯೋ ಪ್ರಾರಂಭ ಮಾಡೋಣ. 2026-27ನೇ ಸಾಲಿನಲ್ಲಿ ವಿದ್ಯಾರ್ಥಿ ಕ್ರೀಡಾ ನಿಧಿ ವಂತಿಕೆಯನ್ನು ಸಂಗ್ರಹಿಸುವ ಬಗ್ಗೆ ಅಂತ ಒಂದು ಮಾಹಿತಿ ಇದೆ. ಇಲ್ಲೆಲ್ಲರೂ ಕೂಡ ಗಮನಿಸಿ. 26-27ನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದಡಿಯಲ್ಲಿ ಸರ್ಕಾರಿ ಅನುದಾನ ರಹಿತ ಶಾಲೆಗಳ ಆದರ್ಶ ವಸತಿ ಶಾಲೆಗಳು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳು ಹಾಗೂ BBMP ಶಾಲೆಗಳು, ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗಳು, ಕಸ್ತೂರಿಬಾ ವಸತಿ ಶಾಲೆ, ಮೊರಾರ್ಜಿ ಶಾಲೆಗಳಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗೆ 5ನೇ ತರಗತಿ ಮಕ್ಕಳಿಂದ ಕ್ರೀಡಾವಂತಿಕೆಯನ್ನು ಸಂಗ್ರಹಿಸುವಂತಿಲ್ಲ. ಅದನ್ನು ತಮಗೆಲ್ಲ ಗೊತ್ತಿದ್ದಂಥ ವಿಚಾರ. ದಾಖಲಾಗಿರೋ ವಿದ್ಯಾರ್ಥಿಗಳ ಅಂಕಿಅಂಶಗಳನ್ನು ಆಗಸ್ಟ್ 2026 ಒಳಗೆ ತಾಲೂಕುವಾರ ಪಡೆದು SATS ಅಂಕಿಅಂಶಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳ ಕ್ರೀಡಾನಿಧಿಯ ವಂತಿಕೆಯನ್ನು ವಿದ್ಯಾರ್ಥಿಗಳ ಕ್ರೀಡಾನಿಧಿಯ ಬೈಲಾದನ್ವಯ ಏನು ಬೈಲಾ ರಚನೆ ಮಾಡಿದ್ದಾರೆ ಅದರನ್ವಯ ಆಲ್ರೆಡಿ ಚರ್ಚೆ ಆದಂತೆ 6ರಿಂದ 7ನೇ ತರಗತಿಯವರೆಗೆ ಪ್ರತಿ ಮಗುವಿಗೆ ತಲಾ 10 ರೂಪಾಯಿಯಂತೆ, ಹಾಗೆಯೇ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಾಗಿದ್ದರೆ 8ನೇ ತರಗತಿ ವಿದ್ಯಾರ್ಥಿಗಳಿಂದ ಹಾಗೂ ಪ್ರೌಢಶಾಲೆಯ 8ರಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ ವಿದ್ಯಾರ್ಥಿಗೆ ತಲಾ 20 ರೂಪಾಯಿಗಳಂತೆ ತಪ್ಪದೇ ಸಂಗ್ರಹಿಸಿ ಜಿಲ್ಲಾ ವಿದ್ಯಾರ್ಥಿ ಕ್ರೀಡಾನಿಧಿ ಖಾತೆಗೆ ಜಮಾ ಮಾಡಬೇಕು. ಆಗಸ್ಟ್ ಒಳಗಡೆ 31 ಆಗಸ್ಟ್ 2020 ಒಳಗಡೆ ಸಂಗ್ರಹವಾದ ವಿದ್ಯಾರ್ಥಿ ಕ್ರೀಡಾನಿಧಿಯಲ್ಲಿ ಕ್ರಮವಾಗಿ 6 ಮತ್ತು 7ನೇ ತರಗತಿಯವರೆಗೆ ತಲಾ 4 ರೂಪಾಯಿ ಹಾಗೂ 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಂಗ್ರಹವಾದ ವಿದ್ಯಾರ್ಥಿ ನಿಧಿಯಲ್ಲಿ ತಲಾ 7 ರೂಪಾಯಿರಂತೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆಯುಕ್ತರು ರಾಜ್ಯ ವಿದ್ಯಾರ್ಥಿ ಕ್ರೀಡಾನಿಧಿ ವಂತಿಕೆಯನ್ನು ಲೆಕ್ಕಾಚಾರ ಮಾಡಿ ಮೊತ್ತವನ್ನು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ರಾಜ್ಯ ವಿದ್ಯಾರ್ಥಿ ಕ್ರೀಡಾನಿಧಿ ಖಾತೆಗೆ ನವೆಂಬರ್ 2026 ಒಳಗೆ ತಪ್ಪದೆ ನೆಫ್ಟ್ ಅಥವಾ RTGS ಮೂಲಕ ಜಮೆ ಮಾಡುವಂಥದ್ದು ಕಡ್ಡಾಯ ಆಗಿದೆ. ಈ ಮಾಹಿತಿಯನ್ನು ಈ ಪತ್ರದ ಮೂಲಕ ರಾಜ್ಯ ಆಯುಕ್ತರು ಕಚೇರಿ ದೈಹಿಕ ಶಿಕ್ಷಣ ವಿಭಾಗಕ್ಕೆ ಸಲ್ಲಿಸಲು ತಿಳಿಸಿದೆ. ಬ್ಯಾಂಕ್ ಉಳಿತಾಯ ಖಾತೆಯ ವಿವರ: ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, MS ಬಿಲ್ಡಿಂಗ್ ಶಾಖೆ, ಬೆಂಗಳೂರು. ಖಾತೆ ಸಂಖ್ಯೆ 540346007335. IFSC ಕೋಡ್ ಬಂದುಬಿಟ್ಟು SBI N00405526. ಓಕೆ, ಇದನ್ನೆಲ್ಲ ನಮ್ಮ ತಾಲೂಕು ಮಟ್ಟದ TPOಗಳು, ಜಿಲ್ಲಾ ಹಂತದ ದೈಹಿಕ ಶಿಕ್ಷಣಾಧಿಕಾರಿಗಳು ನೋಡ್ಕೊಳ್ತಾರೆ. ನಮ್ಮದು ಏನಪ್ಪ ಕೆಲಸ ಅಂದರೆ ಮಕ್ಕಳಿಂದ ಸಂಗ್ರಹ ಮಾಡಿ ನಮ್ಮ BO ಕಚೇರಿನಲ್ಲಿ ಆಲ್ರೆಡಿ ನಮ್ಮ TPO ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ನಾವು ಆ ಖಾತೆಗೆ ಬ್ಯಾಂಕ್ನಲ್ಲಿ ನಮ್ಮ ಮಕ್ಕಳಿಗೆ ಅನುಗುಣವಾಗಿ ನಮ್ಮ ಪ್ರೌಢಶಾಲೆಯಲ್ಲಿ ಗಮನಿಸ್ತಾ ಹೋಗಿ 8ರಿಂದ 10ನೇ ತರಗತಿ ಏನು ಮಕ್ಕಳಿರ್ತಾರೆ ಅಲ್ಲಿ ತಲಾ 20 ರೂಪಾಯಿಯಂತೆ ಸಂಗ್ರಹಿಸಿ ಒಟ್ಟು ಸಂಖ್ಯೆಗೆ ಅನುಗುಣವಾಗಿ ಮಕ್ಕಳ ಸಂಖ್ಯೆಯನ್ನು ಪರಿಗಣಿಸಿ ಒಟ್ಟು
ಸಂಖ್ಯೆ 20 ರೂಪಾಯಿ ಅಂತೆ ಅದನ್ನು ಗುಣಿಸಿ ಬಂದಂಥ ಹಣವನ್ನು ನಮ್ಮ ಟಿ ಪಿ ಅವರು ಕೊಟ್ಟಂಥ ಬ್ಯಾಂಕ್ ಖಾತೆ ಏನಿದೆ ಆ ಚಾನಲ್ ತಗೊಂಡು ಅದೇ ಚಾನಲ್ನಲ್ಲಿ ಅಮೌಂಟನ್ನು ತುಂಬಿ ಅದನ್ನು ತಗೊಂಡೋಗಿ ಬ್ಯಾಂಕಿಗೆ ಕೊಟ್ಟರೆ ಅದರ ಒಂದು ರಿಸಿಪ್ಟ್ ಕೊಡ್ತಾರೆ. ಅಲ್ಲಿ ಸ್ಕೂಲ್ ಕಾಪಿ ಅಂತ ಇರ್ತದೆ, ಅದನ್ನು ತೊಗೊಂಬಂದು ನಾವು ಫೈಲಿಂಗ್ ಮಾಡಬೇಕು. ಈ ಕ್ಲಸ್ಟರ್ ಹಂತದಲ್ಲಿ, ತಾಲೂಕು ಹಂತದಲ್ಲಿ ನಾವು ಟೀಮನ್ನು ಎಂಟ್ರಿ ಮಾಡುವಾಗ ಅದರದ್ದೊಂದು ಜಿರಾಕ್ಸನ್ನು ಕೇಳಿದಾಗ ಆ ಒಂದು ವಲಯದ ಕ್ಲಸ್ಟರಿನ ಯಾರು ಕಾರ್ಯದರ್ಶಿಗಳಿರ್ತಾರೆ ಅವರಿಗೆ ಅದನ್ನು ಕೊಡಬೇಕಾಗ್ತದೆ ಜಿರಾಕ್ಸ್ ಪ್ರತಿಯನ್ನು. ಪ್ರತಿ ವರ್ಷದಂತೆ ನಾವು ಈ ವರ್ಷ ಅದನ್ನು ಫೈಲಿಂಗ್ ಮಾಡಿ ಇಟ್ಕೊಳ್ಳೋಣ. ಓಕೆ ಬಿಡಿ, ಅದು ಒಂದು ವಿಚಾರವಾಗಿ ಆಯಿತು. ಇನ್ನು ಈ ಆಯವ್ಯಯದ ಒಂದು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಜಿಲ್ಲಾ ವಿದ್ಯಾರ್ಥಿ ಕ್ರೀಡಾ ನಿಧಿ ಖಾತೆಯಲ್ಲಿ ಸಂಚಿತ ನಿಧಿ ಬಾಕಿ ಉಳಿಕೆ ನಮೂದಿಸುತ್ತಿರಬೇಕು, ಆದರೆ ಹಂಚಿಕೆ ಮಾಡುವಂತಿಲ್ಲ. ಇದೆಲ್ಲ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳ ಸಂಬಂಧಪಡ್ತಕ್ಕಂಥ ವಿಚಾರ. ಅಲ್ಲೇನು ಜಿಲ್ಲಾ ಕ್ರೀಡಾ ನಿಧಿ ಅಂತೇಳಿ ಜಿಲ್ಲಾ ಹಂತದಲ್ಲಿ ಇರ್ತದೆ, ಅದರ ಲೆಕ್ಕಾಚಾರವನ್ನು ಅವ್ರು ಕೇಳಿದ್ದಾರೆ, ಅದನ್ನು ಅವ್ರು ಕೊಡ್ತಾರೆ. ಇನ್ನು ಪ್ರಸ್ತುತ ವರ್ಷದಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ದಾಖಲಾದ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆಯವ್ಯಯದಲ್ಲಿ ಸಿದ್ಧಪಡಿಸಿದ ಜುಲೈ 31ರೊಳಗೆ ಪ್ರಸ್ತಾವನೆಯನ್ನು ಮಂಡಿಸುವುದು. ಪ್ರಸ್ತುತ ವರ್ಷದಲ್ಲಿ ರಾಜ್ಯವಂತಿಕೆಯನ್ನು ಎಷ್ಟು ಸಲ್ಲಿಸಬೇಕು ಎಂಬುದರ ಬಗ್ಗೆ ಲೆಕ್ಕಾಚಾರ ಮಾಡಿ ಮೀಸಲಿರಿಸುವುದು. ವಿಶೇಷ ಚೇತನ ಮಕ್ಕಳ ಕ್ರೀಡಾಕೂಟವನ್ನು ನಿಯಮಾನುಸಾರ ಸಂಘಟನೆ ಮಾಡುವುದು. ಓಕೆ, ಇದನ್ನು ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ವಿಶೇಷ ಚೇತನ ಮಕ್ಕಳ ಕ್ರೀಡಾಕೂಟವನ್ನು ನಮ್ಮ ಟಿ ಪಿ ಒ ಮತ್ತು ಜಿಲ್ಲಾ ಹಂತದಲ್ಲಿ DSP ಅವರು ಕೈಗೊಳ್ಳುತ್ತಾರೆ. ಇನ್ನು ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಕಚೇರಿ ಸಾದಿಲ್ವಾರು ಮೊತ್ತವನ್ನು ಜಿಲ್ಲಾ ವಿದ್ಯಾರ್ಥಿ ಕ್ರೀಡಾ ನಿಧಿಯಿಂದ ಹಂಚಿಕೆ ಮಾಡಿಕೊಳ್ಳುವುದು. ಯಾವುದೇ ಕಾರಣಕ್ಕೂ ಆಯವ್ಯಯ ತಯಾರಿಸುವಾಗ ಪ್ರಸ್ತುತ ವರ್ಷದಲ್ಲಿ ಸಂಗ್ರಹವಾಗುವ ಮೊತ್ತಕ್ಕೆ ಖರ್ಚು ಭರಿಸುವ ಮೊತ್ತಕ್ಕೂ ಹೆಚ್ಚು ಹೊರೆಯಾಗದಂತೆ ನೋಡಿಕೊಳ್ಳುವುದು. ಇದೆಲ್ಲ ನಮಗೆ ಕ್ರೀಡಾ ಹಂತದಲ್ಲಿ ಜಿಲ್ಲಾ ವಿದ್ಯಾರ್ಥಿ ಕ್ರೀಡಾ ನಿಧಿ ಖಾತೆಯಲ್ಲಿನ ಹಣವನ್ನು ಬಳಸುವುದು ಮತ್ತು ಅದನ್ನು ಭರಿಸುವುದರ ಬಗ್ಗೆ ಹೇಳಿದ್ದಾರೆ. ಅದು ನಮ್ಮ DSP ಅವರು ಅದರ ಬಗ್ಗೆ ಗಮನ ಹರಿಸ್ತಾರೆ. ಬ್ಯಾಂಕ್ ಕಲೆಕ್ಷನ್ ಚಾರ್ಜ್ ಕಟಾವಣೆ ಮಾಡಲಾಗುತ್ತಿದ್ದು ನಿಯಮದ ಶುಲ್ಕದ ಬಗ್ಗೆ ಬ್ಯಾಂಕ್ ವ್ಯವಸ್ಥಾಪಕರನ್ನೇ ಸಂಪರ್ಕಿಸಿ ಸರಿಪಡಿಸಿಕೊಳ್ಳುವುದು ಅವ್ರು ಮಾಡ್ತಾರೆ. ಇನ್ನು ನೋಂದಣಿ ಶುಲ್ಕ ವಸೂಲಾತಿಯ ಬಗ್ಗೆ ನೋಡಿ, ಅಫಿಲಿಯೇಷನ್ ಫೀಸು 2026-27ನೇ ಸಾಲಿನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆಗನುಗುಣವಾಗಿ ಸ್ಪೆಷಲ್ ಸ್ಪೋರ್ಟ್ಸ್ ಫಂಡ್ ಒಂದು ಫೀ SSF ಅನ್ನು ನಾವು ಮಕ್ಕಳ ಸಂಖ್ಯೆಗನುಗುಣವಾಗಿ 6ರಿಂದ 8 ಆಗಿದ್ದರೆ ಪ್ರತಿ ಮಗುಗೆ 20 ರೂಪಾಯಿ ಮಾಡ್ತೀವಿ. ಇಲ್ಲಿ ಅಫಿಲಿಯೇಷನ್ ಫೀಸನ್ನು ನಮ್ಮ ಶಾಲೆಯ SATS ದಾಖಲಾತಿಗೆ ಅನುಗುಣವಾಗಿ ಆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಕೊಟ್ಟಿದ್ದಾರೆ, ಆ ಪ್ರಕಾರ ಭರಿಸಬೇಕು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಅನುದಾನ ರಹಿತ ಅನುದಾನಿತ ಆದರ್ಶ ವಸತಿ ಶಾಲೆಗಳು, ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳು ಹಾಗೂ BBMP ಶಾಲೆಗಳು, ಕಿತ್ತೂರಾಣಿ ಚೆನ್ನಮ್ಮ, ಕಸ್ತೂರಿಬಾ ಶಾಲೆಗಳು, ಮೊರಾರ್ಜಿ ದೇಸಾಯಿ, ಈಗ 6ರಿಂದ 10ನೇ ತರಗತಿವರೆಗೆ ಈ ಕೆಳಕಂಡಂತೆ ಸದರಿ ಶಾಲೆಗಳಲ್ಲಿ ಕ್ರೀಡಾ ನೋಂದಣಿ ಶುಲ್ಕದ ವಂತಿಕೆಯನ್ನು ಸಂಗ್ರಹಿಸಿ VKN ನಿಧಿಗೆ ಜಮಾ ಮಾಡಿ ನಂತರ ನಿಯಮಾನುಸಾರ ಭರಿಸುವುದು. ಓಕೆ, ಗಮನಿಸ್ತಾ ಹೋಗೋಣ. ಮಕ್ಕಳ ಸಂಖ್ಯೆ ನಮ್ಮ ಶಾಲೆಯಲ್ಲಿ 1ರಿಂದ 100 ಸಂಖ್ಯೆ ಇತ್ತು ಅಂದರೆ ಪ್ರಾಥಮಿಕ ಶಾಲೆಗೆ 100 ರೂಪಾಯಿಗಳ ಮತ್ತು ಪ್ರೌಢಶಾಲೆಗಳಿಗೆ 200 ರೂಪಾಯಿಗಳು. ನೋಡಿ, ಗಮನಿಸಿ, ನಿಮ್ಮಲ್ಲಿ 1ರಿಂದ 20 ಮಕ್ಕಳಿರಲಿ, 30 ಮಕ್ಕಳಿರಲಿ, 50 ಮಕ್ಕಳಿರಲಿ, 60 ಮಕ್ಕಳು, ಅಪ್ ಟು 100 ತನಕ 100 ಒಳಗೆ ಇತ್ತಂದರೆ ನೀವು 100 ರೂಪಾಯಿನ ಪ್ರೈಮರಿ ಕೊಡಬೇಕು, 200 ರೂಪಾಯಿಯನ್ನು ಹೈಸ್ಕೂಲರ್ ಕೊಡಬೇಕು. ಇನ್ನು ಮಕ್ಕಳ ಸಂಖ್ಯೆ 101ರಿಂದ 150 ಇತ್ತು ಅಂದರೆ 150 ರೂಪಾಯಿಯನ್ನು ಕೊಡಬೇಕು, ಪ್ರೌಢಶಾಲಾ ವಿಭಾಗದವರು 250 ರೂಪಾಯಿ ಕೊಡಬೇಕು. ಇನ್ನು 151ರಿಂದ 250 ಮಕ್ಕಳ ಸಂಖ್ಯೆ ಇದ್ದರೆ 200 ರೂಪಾಯಿ ಕೊಡಬೇಕು ಪ್ರಾಥಮಿಕ ವಿಭಾಗದವರು. ಇನ್ನು ಪ್ರೌಢಶಾಲೆ ವಿಭಾಗದಲ್ಲಿ 300 ರೂಪಾಯಿಯನ್ನು ಕೊಡಬೇಕಾಗ್ತದೆ. ಮಕ್ಕಳ ಸಂಖ್ಯೆ 251ರಿಂದ 500 ಇತ್ತು ಅಂದರೆ 300, ಇವರಿಗೆ 500 ರೂಪಾಯಿ ಪ್ರೌಢಶಾಲೆ ವಿಭಾಗದಕ್ಕೆ. ಇನ್ನು 501ರಿಂದ 750 ಇದ್ದರೆ 400 ರೂಪಾಯಿ ಪ್ರಾಥಮಿಕ ವಿಭಾಗ, 700 ರೂಪಾಯಿಯನ್ನು ಪ್ರೌಢಶಾಲೆಯವರು ಕೊಡಬೇಕು. ಇನ್ನು 751ರಿಂದ 1000 ಸಂಖ್ಯೆ ಮಕ್ಕಳಿಗೆ ಅನುಗುಣವಾಗಿತ್ತು ಅಂದರೆ 500 ರೂಪಾಯಿಯನ್ನು ಪ್ರಾಥಮಿಕ ಶಾಲಾ ವಿಭಾಗದವ್ರು ಕೊಡಬೇಕು, 800 ರೂಪಾಯಿಯನ್ನು ಪ್ರೌಢಶಾಲೆದವ್ರು ಕೊಡಬೇಕು. ಇನ್ನು ಮಕ್ಕಳ ಸಂಖ್ಯೆ 1000ಕ್ಕಿಂತ ಹೆಚ್ಚು ಎಷ್ಟರ ಇರಬಹುದು, 1001 ಇರ್ಬೋದು, 1100 ಇರ್ಬೋದು, ಎಷ್ಟರ ಇರಲಿ, ಪ್ರಾಥಮಿಕ ಶಾಲೆಯವರು 700 ಕೊಡಬೇಕು, ಪ್ರೌಢಶಾಲೆಯವರು 1000 ರೂಪಾಯಿಯನ್ನು ಕೊಡಬೇಕು. ಇಷ್ಟು ನಮ್ಮ ಅಫಿಲಿಯೇಷನ್ ಫೀಸನ್ನು ಈ ವರ್ಷ ಕಟ್ಟಬೇಕಾಗಿದ್ದು ಎಲ್ಲ ಶಾಲೆಗಳ ಅನುದಾನ ರಹಿತ ಖಾಸಗಿ ಯಾವುದೇ ಇರಲಿ ಕ್ರೀಡಾಕೂಟಕ್ಕೆ ನಾವು ಭಾಗವಹಿಸ್ತೀವಿ, ಕ್ರೀಡಾ ತಂಡವನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದರೆ ಅವರು ಕಟ್ಟಲೇಬೇಕು ಅಫಿಲಿಯೇಷನ್ ಫೀಸನ್ನು. ಇನ್ನು ಸಂಘಟಿತ ಹಂತ ಪ್ರಾಥಮಿಕ ವಿಭಾಗಕ್ಕೆ ಶೇಕಡ ಎಷ್ಟು ನಾವು ಖರ್ಚು ಮಾಡಬೇಕು, ಪ್ರೌಢಶಾಲೆಗೆ ಎಷ್ಟು ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ವಲಯ ಹಂತ ಪ್ರಾಥಮಿಕ ವಿಭಾಗಕ್ಕೆ ಶೇಕಡ 65, ತಾಲೂಕು ಹಂತ 25, ಜಿಲ್ಲಾ ಹಂತ 10%,
ಪ್ರೌಢ ವಿಭಾಗಕ್ಕೆ ಶೇಕಡ 30, 40, 30%. ಪ್ರೌಢಶಾಲೆ ವಿಭಾಗದಲ್ಲಿ ತಾಲೂಕು ಮಟ್ಟ ಸಂಘಟನೆ ಮಾಡಿದರೆ 50%, ಅದಕ್ಕೆ 50% ಖರ್ಚನ್ನು ಮೇಲ್ಕಂಡಂತೆ ಸಂಗ್ರಹವಾಗುವ ನೋಂದಣಿ ಶುಲ್ಕ ಅಫಿಲಿಯೇಷನ್ ಫೀಸ್ನಲ್ಲಿ ನಾವು ಇಷ್ಟು ಖರ್ಚು ಮಾಡಬೇಕು. ವಲಯ ಮತ್ತು ಕ್ಲಸ್ಟರ್ ಹಂತ, ಹೋಬಳಿ ಹಂತ, ತಾಲೂಕು, ಜಿಲ್ಲಾ ಹಂತದಲ್ಲಿ ಶೇಕಡಾವಾರು ಮೊತ್ತವನ್ನು ಹಂಚಿಕೆ ಮಾಡಿಕೊಂಡು ಉಪಯೋಗಿಸಿಕೊಳ್ಳಲು ತಿಳಿಸಿದೆ. ನಮ್ಮ ಈ ಅಪ್ಲಿಕೇಶನ್ ಫೀಸ್ ಏನು ಮಕ್ಕಳ ಸಂಖ್ಯೆಗೆ ಅನುಗುಣವಾಗ್ತದೆ. ಪ್ರಾಥಮಿಕ ವಿಭಾಗದಲ್ಲಿ ಏನಾದರೂ ಕೂಡ ಅವರು ವಲಯ ಹಂತದನ್ನು ಕೈಗೊಂಡಿದ್ದ ಕ್ರೀಡೆಯನ್ನು ಸಂಗ್ರಹವಾದಂಥ ಹಣದಲ್ಲಿ 65%ರಷ್ಟು ಖರ್ಚು ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಪ್ರೌಢಶಾಲೆ ವಿಭಾಗದಲ್ಲಿ 30%ರಷ್ಟು ಅವಕಾಶ ಇದೆ. ಇನ್ನು ತಾಲೂಕು ಹಂತದಲ್ಲಿ ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡಿದರೆ ಅಫಿಲಿಯೇಷನ್ ಫೀಸನ್ನು ಅವ್ರು ಸಂಗ್ರಹ ಮಾಡಿಕೊಂಡು 25%ರಷ್ಟನ್ನು ಖರ್ಚು ಮಾಡಬೇಕು, 75% ಕಟ್ಟಬೇಕು. ಇನ್ನು ಪ್ರೌಢಶಾಲೆ ವಿಭಾಗದಲ್ಲಿ ಇದ್ದರೆ 40% ಖರ್ಚು ಮಾಡೋಕ್ಕಬಹುದು, ಮತ್ತು ಇನ್ನು 60%ಅನ್ನು ಅವರು ಮರಳಿಸಿ ಅವ್ರಿಗೆ TPO ಅವರಿಗೆ ಕೊಡಬೇಕು. ಇನ್ನು ವಿಶೇಷವಾಗಿ ಮತ್ತೆ ನಮಗೆ ಹೊಸದಾಗಿ ಬರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದರೆ, ಈ ವರ್ಷ KCSR ನಿಯಮಾವಳಿಗಳ ಪ್ರಕಾರ ಸರ್ಕಾರದ ಆದೇಶದಂತೆ ಪ್ರಯಾಣ ಭತ್ಯೆಯನ್ನು, ದಿನ ಭತ್ಯೆಯನ್ನು ಯಾವ ರೀತಿಯಾಗಿ ಕ್ರೀಡಾಪಟುಗಳಿಗೆ ಮತ್ತು ತಂಡದ ಮ್ಯಾನೇಜರ್ಗೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇನ್ನು ಕ್ರೀಡಾಪಟುಗಳ ಪ್ರಯಾಣದ ಅವಧಿಯು 12 ಗಂಟೆಯೊಳಗೆ ಇದ್ದರೆ, ಅರ್ಧ ದಿನದ ಮತ್ತು ಪ್ರಯಾಣದ ಅವಧಿಯ 12 ಗಂಟೆ ಮೇಲ್ಪಟ್ಟಾಗ 1 ದಿನದ ದಿನ ಭತ್ಯೆ ಹಾಗೂ ವಾಸ್ತವಿಕ ಸಾಮಾನ್ಯ ಬಸ್ ದರ, ರೈಲ್ವೆ 2ನೇ ದರ್ಜೆಯ ಪ್ರಯಾಣ ದರವನ್ನು ನೀಡುವುದು. ತಂಡದ ಮ್ಯಾನೇಜರ್ ಪ್ರಯಾಣಿಸಿದ ಬಸ್ ಟಿಕೆಟ್, ರೈಲ್ವೆ ಟಿಕೆಟನ್ನು ಮತ್ತು ಕ್ರೀಡಾಪಟುಗಳಿಗೆ ಹಣ ಪಾವತಿಸಿದ ಬಗ್ಗೆ ಸ್ವೀಕೃತಿಯನ್ನು ಪಡೆದು ದಾಖಲೆಗಳನ್ನು ಸಂಬಂಧಪಟ್ಟಂಥ ಕಚೇರಿಗೆ ಸಲ್ಲಿಸುವುದು. ಇದರ ಕ್ರಮ ವಹಿಸ್ತಕ್ಕಂಥದ್ದು ಉಪನಿರ್ದೇಶಕರು, ಆಡಳಿತ, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಯಾ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಇದನ್ನು ನಿರ್ವಹಿಸ್ತಾರೆ. ಅದರ ಪ್ರಕಾರವಾಗಿ ಅಲ್ಲಿ ರಾಜ್ಯ ಹಂತ ಅಥವಾ ವಿಭಾಗ ಹಂತ, ರಾಷ್ಟ್ರಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಟ್ರೈನ್ನಲ್ಲಿ ಹೋಗುವಂಥದ್ದು ಪ್ರಯಾಣ ಅಥವಾ ಲಾಂಗ್ ರೂಟ್ ವಿಭಾಗ ಮಟ್ಟಕ್ಕೆ ಗುಲ್ಬರ್ಗ, ಬೀದರ್ ಹೋದರೆ ಇಲ್ಲಿದು ಹೆಚ್ಚು ಅವಧಿಗಳನ್ನು ತೆಗೆದುಕೊಂಡಾಗ ಅನ್ವಯ ಆಗುವಂಥದ್ದು, ಅದನ್ನು ಇಲ್ಲಿ ಗಮನಿಸೋಣ. ಇನ್ನು 2026 ಮತ್ತು 27ನೇ ಸಾಲಿನ ಕ್ರೀಡಾ ಕ್ಯಾಲೆಂಡರ್ ಇದೆ. ಪ್ರತಿ ವರ್ಷವೂ ಬರ್ತಾ ಇತ್ತು, ಈ ವರ್ಷವೂ ಕೂಡ ಕೊಟ್ಟಿದ್ದಾರೆ. ಪ್ರತಿ ವರ್ಷದಂತೆ SGFI ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾನ ರಾಷ್ಟ್ರಮಟ್ಟದ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟವಾಗಲಿದ್ದು, ಅದರಂತೆ ಕ್ರೀಡೆಗಳನ್ನು ರಾಜ್ಯ ಮಟ್ಟದಲ್ಲಿ ಸಂಘಟಿಸಿ ವಿಳಂಬ ಮಾಡದೆ ಫಲಿತಾಂಶ ಪಟ್ಟಿಯನ್ನು ರಾಜ್ಯ ಕಚೇರಿಗೆ ಸಲ್ಲಿಸಿ ತಕ್ಷಣ ವಿಜೇತರಾದ ಕ್ರೀಡಾಪಟುಗಳಿಗೆ ರೈಲ್ವೆ ಟಿಕೆಟನ್ನು ತಮ್ಮ ತಮ್ಮ ಜಿಲ್ಲೆಗಳ ಹಂತದಲ್ಲಿ ಮುಂಗಡವಾಗಿ ಕಾಯ್ದಿರಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಕೆಳಕಂಡಂತೆ 2026-27ನೇ ಸಾಲಿನ ವಿವಿಧ ಹಂತದ ಕ್ರೀಡಾಕೂಟಗಳನ್ನು ಸಂಘಟಿಸಲು ಕ್ರಮ ವಹಿಸುವುದು ಅಂತ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಎಸ್ಟಿಮೇಟೆಡ್ ಒಂದು ಡೇಟ್ ಪ್ರಕಾರವಾಗಿ ಶಾಲಾ ಹಂತದ ಆಯ್ಕೆ ಪ್ರಕ್ರಿಯೆ ಜುಲೈ 1ರಿಂದ ಜುಲೈ 31 ಒಳಗಡೆ. ಇನ್ನು ಕ್ಲಸ್ಟರ್, ಹೋಬಳಿ, ವಲಯ ಮಟ್ಟದ್ದು ಜುಲೈ 21ರಿಂದ ಜುಲೈ 31 ಒಳಗಡೆ. ಇನ್ನು ತಾಲೂಕು ಮಟ್ಟದ ಒಂದು ಕ್ರೀಡಾ ಸಂಘಟನೆಯನ್ನು ಆಗಸ್ಟ್ 1ರಿಂದ ಆಗಸ್ಟ್ 10 ಒಳಗಡೆ. ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಸಂಘಟನೆ ಆಗಸ್ಟ್ 12ರಿಂದ ಆಗಸ್ಟ್ 17 ಒಳಗಡೆ. ವಿಭಾಗ ಮಟ್ಟದ ಸಂಘಟನೆ ಆಗಸ್ಟ್ 18ರಿಂದ ಆಗಸ್ಟ್ 25 ಒಳಗಡೆ. ಇನ್ನು ರಾಜ್ಯ ಮಟ್ಟದ ಸಂಘಟನೆ ಆಗಸ್ಟ್ 27ರಿಂದ ಆಗಸ್ಟ್ 31 ಒಳಗೆ ರಾಜ್ಯ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಅಂದಾಜು ದಿನಾಂಕಗಳನ್ನು ಈ ಒಂದು ಕ್ರೀಡಾ ಕೈಪಿಡಿಯಲ್ಲಿ ನೀಡಲಾಗಿದೆ. ಆದರೆ ಇದು ಕ್ರೀಡಾ ಕೈಪಿಡಿ ತಡವಾಗಿ ಸಿದ್ಧತೆಗೊಂಡಿರುವುದರಿಂದ ಕೆಲವೊಂದಿಷ್ಟು ದಿನಾಂಕಗಳಲ್ಲಿ ಬದಲಾಗ್ಬೋದು. ಕೆಲವೊಂದು ಜಿಲ್ಲೆ ಅಥವಾ ತಾಲೂಕುಗಳಲ್ಲಿ ಈ ನಿಗದಿತ ಅವಧಿಯಲ್ಲೇ ಮುಗಿಸುವಂಥ ಪ್ರಯತ್ನ ಆಗ್ಬೋದು. ಅದು ನಮ್ಮ TPO, BO ಅವರಿಗೆ ಮತ್ತು ಜಿಲ್ಲಾ ಹಂತದ ದೈಹಿಕ ಶಿಕ್ಷಣಾಧಿಕಾರಿಗಳಿಗೆ ಬಿಟ್ಟಂಥ ವಿಚಾರ ಆಗಿರ್ತದೆ. ಇನ್ನು ರಾಷ್ಟ್ರಮಟ್ಟದ ದಿನಾಂಕವನ್ನು ನಾವು SGFI ನಿರ್ದೇಶನದಂತೆ ಕ್ರಮ ವಹಿಸುವುದಂತ ಸೂಚಿಸಿದ್ದಾರೆ. ಮೊನ್ನೆ ತಾನೇ SGFI ಒಂದು ನೋಟಿಫಿಕೇಷನನ್ನು ಬಿಟ್ಟಿತ್ತು. ಅದರಲ್ಲಿ ಯಾವ್ಯಾವ ರಾಜ್ಯಗಳು ಯಾವ್ಯಾವ ಕ್ರೀಡೆಗಳನ್ನು ಸಂಘಟನೆ ಮಾಡ್ತವೆ ಅನ್ನುವಂತಹ ಮಾಹಿತಿ ಇದೆ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ, ಅಲ್ಲಿ ನಮಗೆ ಮಾಹಿತಿ ಗೊತ್ತಾಗ್ತದೆ. ಮೊದಲು ನಮ್ಮ ಸಿದ್ಧತೆ ತಾಲೂಕು ಹಂತ, ಜಿಲ್ಲಾ ಹಂತದವರೆಗೂ ಕೂಡ ಮಕ್ಕಳನ್ನು ಸಂಪೂರ್ಣವಾಗಿ ಚೆನ್ನಾಗಿ ಸಿದ್ಧತೆ ಮಾಡಿಕೊಂಡು ವಿಜೇತರಾದಂಥ ಮಕ್ಕಳನ್ನು ವಿಭಾಗ ಹಂತಕ್ಕೆ ತೆಗೆದುಕೊಂಡು ಹೋಗಿ ಇನ್ನು ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡಿ ಅಲ್ಲಿ ಚೆನ್ನಾಗಿ ಅವರು ಗೆಲ್ಲುವಂಥ ಪ್ರಯತ್ನಶೀಲತೆ, ಕ್ರಿಯಾಶೀಲತೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಇರುವಂಥದ್ದು. ಅದ್ರ ಬಗ್ಗೆ ಗಮನಿಸೋಣ. ಇನ್ನು 2026-27ನೇ ಸಾಲಿನಗೆ ಜಿಲ್ಲೆಯಲ್ಲಿ ಸಂಗ್ರಹವಾಗುವ ಜಿಲ್ಲಾ ವಿದ್ಯಾರ್ಥಿ ಕ್ರೀಡಾ ನಿಧಿಯ ಆಯವ್ಯಯ ಬಜೆಟನ್ನು ಸಿದ್ಧಪಡಿಸಿ ಸಲ್ಲಿಸುವ ಬಗ್ಗೆ. ಓಕೆ, ಇದನ್ನು ನಮ್ಮ DSP ಅವರಿಗೆ ಸಂಬಂಧಪಟ್ಟಂತೆ ಅವರು ಮಾಹಿತಿಯನ್ನು ಪಡ್ಕೊಳ್ತಾರೆ. ಇನ್ನು ನೇರವಾಗಿ ನಾವು ಈ ಸಂಘಟನೆಯ ಹಂತಗಳು ಮತ್ತು ಕ್ರೀಡಾಪಟುಗಳಿಗೆ ದಿನಭತ್ಯೆ ಮತ್ತು ಪರಿಷ್ಕೃತ ದರ, ತಂಡದ ಮ್ಯಾನೇಜರ್ಗೆ ಮತ್ತು ಪರಿಷ್ಕೃತ ದರ ಏನೇನು ಬದಲಾಗಿದೆ ಒಂದು ಕ್ಷಣ ನೋಡ್ತಾ ಬರೋಣ.
ಕ್ಲಸ್ಟರ್ ಅಥವಾ ಹೋಬಳಿ ಹಂತಕ್ಕೆ ಬೇರೆ ಹೋಬಳಿ ಬೇರೆ ಒಂದು ಶಾಲೆಯಿಂದ ನಮ್ಮ ಶಾಲೆಯ ಹಂತಕ್ಕೆ ಎಲ್ಲಿ ಸಂಘಟನೆ ನಡೀತದೆ ಅಲ್ಲಿಗೆ ಅವರು ಬಂದಾಗ ಆ ಕ್ರೀಡಾಪಟುಗಳಿಗೆ ಒಂದು ದಿನಕ್ಕೆ ದಿನಭತ್ಯೆ 40 ರೂಪಾಯಿ ಇತ್ತು. ಅದನ್ನು ಪರಿಷ್ಕೃತ ಮಾಡಿ ಈ ವರ್ಷದಿಂದ 60 ರೂಪಾಯಿ ಮಾಡಿದ್ದಾರೆ. ತಂಡದ ಮ್ಯಾನೇಜರ್ ಅಥವಾ ನಿರ್ಣಾಯಕರಿಗೆ ದಿನಭತ್ಯೆಯನ್ನು 50 ರೂಪಾಯಿಯನ್ನು ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಹಾಗೆಯೇ ಇದು 50 ರೂಪಾಯಿ ಆಗಿದ್ದಂಥ ನೋಡಿ, ಇಲ್ಲಿ ಇನ್ನೊಂದು ಗಮನಿಸಿ, ತಂಡದ ಮ್ಯಾನೇಜರ್ ಮತ್ತು ನಿರ್ಣಾಯಕರಿಗೆ ದಿನಭತ್ಯೆ ರೂಗಳಲ್ಲಿ 50 ರೂಪಾಯಿ ಇತ್ತು. ಅದನ್ನೇ ಪರಿಷ್ಕೃತ ದರ ಏನು ಮಾಡಿದ್ದಾರೆ, KCSS ನಿಯಮದ ಪ್ರಕಾರ ದಿನಭತ್ಯೆಯನ್ನು ಭರಿಸುವುದು ಅಂತ ಹೇಳಿದ್ದಾರೆ. ಇನ್ನು ಸಂಘ ಸಂಸ್ಥೆಗಳಿಂದ ನಿಯೋಜನೆಗೊಂಡಂಥ ನಿರ್ಣಾಯಕರಿಗೆ ಗೌರವ ಸಂಭಾವನೆ ದಿನವೊಂದಕ್ಕೆ ನಿಯಮಾನುಸಾರ ಪಾವತಿಸುವುದು 250 ಇತ್ತು, ಅದನ್ನು 350 ರೂಪಾಯಿ ಮಾಡಿದ್ದಾರೆ. ಇದು ಎಲ್ಲ ಹಂತಕ್ಕೆ ಬರ್ತದೆ. ಇನ್ನು ಸ್ವಲ್ಪ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ತಾಲೂಕು ಮಟ್ಟ ಇದ್ದಂತ ಹೇಳಿದರೆ ಪರಿಷ್ಕೃತ ದರ 80 ಆಗಿದೆ. ಈಗ ಜಿಲ್ಲಾ ಅಂತ ಇದ್ದರೆ 100 ರೂಪಾಯಿ ಆಗಿದೆ. ವಿಭಾಗ ಮಟ್ಟ ಇದ್ದರೆ 175 ಆಗಿದೆ. ರಾಜ್ಯ ಮಟ್ಟದ ಕ್ರೀಡಾಕೂಟಗಳಿಗೆ ಹೋದರೆ ಪರಿಷ್ಕೃತ ಒಂದು ದಿನಭತ್ಯೆಯನ್ನು 200 ರೂಪಾಯಿ ಕೊಡಲಿಕ್ಕೆ ಅವಕಾಶ ಇದೆ. ಇನ್ನು ರಾಷ್ಟ್ರ ಮಟ್ಟಕ್ಕೆ ಹೋದರೆ 350 ರೂಪಾಯಿ ಇದೆ. ಹೀಗೆ ಈ ಒಂದು ದಿನಭತ್ಯೆಯನ್ನು, ಪ್ರಯಾಣ ಭತ್ಯೆಯನ್ನು ಪ್ರಿಂಟೌಟ್ ಇಟ್ಟುಕೊಂಡು ಇದೇ ಪ್ರಕಾರ ನಾವು ನಮ್ಮ ಮುಖ್ಯ ಗುರುಗಳಿಗೆ ಹೋಗಿ ಬಂದಂಥ ಖರ್ಚು ವೆಚ್ಚಗಳ ಲೆಕ್ಕ ಒಪ್ಪಿಸುವಾಗ ಎಷ್ಟು ಮಕ್ಕಳು ಹೋಗಿರ್ತಾರೆ ಪ್ರತಿ ಮಗುವಿಗೆ ಪ್ಲಸ್ ಇನ್ಕ್ಲೂಡಿಂಗ್ ಒಬ್ಬ ಟೀಮ್ ಮ್ಯಾನೇಜರ್ ಯಾರು ಹೋಗಿರ್ತಾರೆ ಅವರಿಗಿಷ್ಟು ಕೊಡಲಿಕ್ಕೆ ಅವಕಾಶ ಇದೆ. ಅಷ್ಟು ನೀವು ಬಿಲ್ ತಯಾರಿಸುವ ಸಂದರ್ಭದಲ್ಲಿ ಟಿಕೆಟ್ ಸಮೇತ ಹೋಗಿ ಬಂದಂಥ ಪ್ರಯಾಣದ ದರದ ಬಿಲ್ ಟಿಕೆಟನ್ನು ಇಡಿ. ಮತ್ತು ಇದು ಏನು ರೂಲ್ಸ್ ಇದೆ ಈ ಪ್ರಕಾರದಲ್ಲಿ ಅವ್ರಿಗೆ ಒಂದು ವೋಚರನ್ನು ಮಾಡಿಕೊಂಡು ಅದರಲ್ಲಿ ಮಕ್ಕಳ ಹೆಸರನ್ನು ನಮೂದಿನ ಮಾಡಿ ಅವರು ಎಲ್ಲಿಂದ ಎಲ್ಲಿಗೆ ಹೋಗಿ ಬಂದರು ಅಂತಕ್ಕಂಥದ್ರ ಮೇಲೆ ನಮೂದಿಸಿಕೊಂಡು ಒಂದು ತಂಡ ಅಂದರೆ ಮಿನಿಮಮ್ 12 ಜನ ಮಕ್ಕಳದ್ದು ಒಂದು ಪ್ರಿಂಟೌಟ್ ತೆಗೆದುಕೊಳ್ಳಿ. ಅದರಲ್ಲಿ ವಿದ್ಯಾರ್ಥಿಗಳ ಸಹಿ ಅಂತ ಹಾಕಿ ಜಿಲ್ಲಾ ಹಂತದ ಕ್ರೀಡಾಕೂಟಕ್ಕೆ ಹಡಗಲಿಯಿಂದ ಹೊಸಪೇಟೆಗೆ ಹೋಗಿ ಬಂದ ಎರಡೂ ಸೈಡ್ ಆಗುತ್ತೆ ಇಂಟು 2 ಮಾಡಿಕೊಂಡು ಉದಾಹರಣೆ ನಾನು ಹೇಳ್ತಾ ಇರೋದು. ಈ ಪ್ರಕಾರದಲ್ಲಿ ನೀವು ಒಟ್ಟು ಹಣವನ್ನು ಕೂಡಿಸಿ ಬಿಲ್ ಮಾಡಿಕೊಂಡು ಮುಖ್ಯ ಶಿಕ್ಷಕರಿಂದ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಕೆಲವೊಂದು ವಿಶೇಷ ಸೂಚನೆಯನ್ನು ಇಲ್ಲಿ ಕೊಡಲಾಗಿದೆ, ಗಮನಿಸ್ತಾ ಹೋಗೋಣ. ಕ್ಲಸ್ಟರ್ ಹೋಬಳಿ ಮಟ್ಟದಿಂದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ನಿಯಮಾನುಸಾರ ಪ್ರಯಾಣ ಭತ್ಯೆ ದಿನಭತ್ಯೆಗಳನ್ನು ಶಾಲಾ ಸಂಚಿತ ಒಂದು ಕ್ರೀಡಾ ನಿಧಿಯಿಂದ ಅವರು ಭರಿಸಲಿಕ್ಕೆ ಅವಕಾಶ ಇದೆ ಅಂತ ಆದೇಶ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ನಾವು ನಮ್ಮ ಶಾಲಾ ಮುಖ್ಯ ಗುರುಗಳಲ್ಲಿ ವಿನಂತಿಸಿಕೊಂಡು ವಾಸ್ತವವಾಗಿರ್ತಕ್ಕಂಥ ಬಸ್ ದರ ಏನಿದೆ ಅದನ್ನು ಒಂದು ಚಾಲ್ತಿ ಕ್ರೀಡಾ ನಿಧಿಯಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಏನಿದೆ ಅದರ ಪ್ರಕಾರವಾಗಿ ಶಾಲಾ ಮುಖ್ಯಗಳು ಭರಿಸಿ ನಮಗೆ ಕೊಡ್ತಾರೆ. ಅದಕ್ಕೆ ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ, ಇಲ್ಲಿ ಶಾಲಾ ಮುಖ್ಯಸ್ಥರಿಗೆ ಅನುಮತಿ ನೀಡಿದೆ ಅಂತ ಇದೆ. ಇದೇ ಅವ್ರಿಗೇನು ಸಪ್ರೇಟ್ ಆದೇಶ ಬರಲ್ಲ. ಈ ಪೇಜನ್ನು ನೀವೆಲ್ಲ ಪ್ರಿಂಟ್ ತಗೊಳ್ಳಿ. ಪ್ರಿಂಟ್ ತೆಗೆದು ನಿಮ್ಮ ಮುಖ್ಯ ಶಿಕ್ಷಕರಿಗೆ ನೀವು ಬಿಲ್ ಮಾಡಿದಾಗ ಅದ್ರ ಜೊತೆಗೆ ಇದನ್ನೊಂದು ಜಿರಾಕ್ಸ್ ಕಾಪಿ ಕೊಟ್ಟುಬಿಡಿ. ಯಾವುದೇ ರೀತಿ ತೊಂದರೆ ಆಗದೆ ನಿಮ್ಮದು ಎಷ್ಟು ಇರ್ತದೆ ಅಷ್ಟು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಪ್ಲಸ್ ನಿಮ್ಮ ತಂಡದ ಮ್ಯಾನೇಜರ್ ಯಾರು ಆಗಿರ್ತಾರೆ ಅವರಿಗೆ ಏನು ನಿಯಮಾನುಸಾರ ಇದೆ ಆ ಪ್ರಕಾರದಲ್ಲಿ ಅವರಿಗೆ ಕೊಡೋಕ್ಕೆ ಅವಕಾಶ ಇರ್ತದೆ, ಅವ್ರು ಕೊಡ್ತಾರೆ. ಇನ್ನು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಕ್ಲಸ್ಟರ್ ಹೋಬಳಿ ಮಟ್ಟದ ಕ್ರೀಡಾಕೂಟಗಳ ಸಂಘಟನಾ ಕ್ರಮ ಮತ್ತು ಆಯ್ಕೆ ವಿಧಾನ ಅಂತ ಇದೆ. ಈ 2026-27ನೇ ಸಾಲಿನಲ್ಲಿ ಅಂಡರ್ 14 ಕ್ಲಸ್ಟರ್ ಹೋಬಳಿ ಹಂತದಿಂದ ವಲಯ ತಾಲೂಕಾ ಹಂತದವರೆಗೆ ಪ್ರೌಢಶಾಲಾ ಕ್ರೀಡಾಪಟುಗಳು ಭಾಗವಹಿಸಲು ಅವಕಾಶವಿರುವುದಿಲ್ಲ. ಇಲ್ಲಿ ಗಮನಿಸಿ, ಅಂಡರ್ 14ನಲ್ಲಿ ಮೊದಲು 14 ವರ್ಷದ ಒಳಗಿದ್ದರೆ 8ನೇ ಕ್ಲಾಸ್ನವ್ರು ಭಾಗವಹಿಸ್ತಾ ಇದ್ದರು. ಇಲ್ಲಿ ಏನು ಹೇಳಿದ್ದಾರೆ, ಅಂಡರ್ 14 ಕ್ಲಸ್ಟರ್ ಹೋಬಳಿ ಹಂತದಿಂದ ವಲಯ ತಾಲೂಕಾ ಹಂತದವರೆಗೆ ಪ್ರೌಢಶಾಲೆಯ ಕ್ರೀಡಾಪಟುಗಳು ಭಾಗವಹಿಸಲು ಅವಕಾಶವಿರುವುದಿಲ್ಲ. ತಾಲೂಕಾ ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಪಾತದ ಅನುಸಾರ 14 ವರ್ಷ ವಯೋಮಿತಿ ಒಳಗಿನ ಪ್ರೌಢಶಾಲಾ 8, 9, 10ನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಲು ಅವಕಾಶ ನೀಡಲಾಗಿದೆ. ತಾಲೂಕು ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ಮಾತ್ರ ಅವರು ಭಾಗವಹಿಸಲಿಕ್ಕೆ ಅವಕಾಶ ಇದೆ. 14 ವರ್ಷದ ಒಳಗಿನಲ್ಲಿ ಅವರು ಅವಕಾಶ ಇಲ್ಲ. 26-27ನೇ ಸಾಲಿನ ಅಂಡರ್ 14, ಅಂಡರ್ 17 ವಯೋಮಿತಿ ಒಳಗಿನ ಬಾಲಕ ಬಾಲಕಿಯರಿಗೆ ಹೋಬಳಿ ಕ್ಲಸ್ಟರ್ ಮಟ್ಟದ ಪಂದ್ಯಾಟಗಳು ಮತ್ತು ಮೇಲಾಟಗಳು ಕ್ರೀಡಾಕೂಟದಲ್ಲಿ ಯಾವುದೇ ಆಯ್ಕೆ ಪ್ರಕ್ರಿಯೆ ಇರುವುದಿಲ್ಲ. 26-27 ಅಂಡರ್ 14, ಅಂಡರ್ 17 ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರಿಗೆ ಹೋಬಳಿ ಮತ್ತು ಕ್ಲಸ್ಟರ್ ಮಟ್ಟದ ಪಂದ್ಯಾಟಗಳು ಮತ್ತು ಮೇಲಾಟಗಳು ಕ್ರೀಡಾಕೂಟದಲ್ಲಿ ಯಾವುದೇ ಆಯ್ಕೆ ಪ್ರಕ್ರಿಯೆಗಳು ಇರುವುದಿಲ್ಲ. ನೋಡಿ, ಇಲ್ಲಿ ನಮ್ಮ ಅಂಡರ್ 14 ಅಂಡರ್ 17 ವಯೋಮಾನದ ಒಳಗಿನ ಬಾಲಕ ಬಾಲಕಿಯರಿಗೆ ನಾವು ಮೊದಲು ಹೋಬಳಿ ಮತ್ತು ಕ್ಲಸ್ಟರ್ ಮಟ್ಟದ ಪಂದ್ಯಾಟಗಳು ಮತ್ತು ಮೇಲಾಟಗಳನ್ನು ಕ್ರೀಡಾಕೂಟದಲ್ಲಿ ಯಾವುದೇ ಆಯ್ಕೆ ಪ್ರಕ್ರಿಯೆ ಇರುವುದಿಲ್ಲ. 14 ಮತ್ತು 17ನೇ ವಯೋಮಿತಿ ಒಳಗಿರುವ ಬಾಲಕ ಬಾಲಕಿಯರು ಹೋಬಳಿ ಕ್ಲಸ್ಟರ್ ಹಂತದ ಗುಂಪು ಆಟಗಳಲ್ಲಿ ವಿಜೇತರಾದ ಪ್ರಥಮ ಸ್ಥಾನ ಗಳಿಸಿದ ತಂಡವನ್ನು ಮತ್ತು ಮೇಲಾಟಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿದಂಥ ಸ್ಪರ್ಧಿಗಳನ್ನು ಮುಂದಿನ ಹಂತಕ್ಕೆ ಕಳಿಸುವುದು.
ಇಲ್ಲಿ ನೇರವಾಗಿ ನಾವೇನು ತಾಲೂಕು ಹಂತಕ್ಕೆ ತೆಗೆದುಕೊಂಡು ಹೋಗ್ತಿದ್ವಿ, ಅದನ್ನು ಕ್ಲಸ್ಟರ್ ಹಂತದಲ್ಲಿ 14 ಬಾಲಕಿ ಹೋಬಳಿ ಮತ್ತು ಕ್ಲಸ್ಟರ್ ಹಂತದ ಗುಂಪು ಆಟಗಳಲ್ಲಿ ಯಾವ ತಂಡ ಪ್ರಥಮ ಸ್ಥಾನ ತೆಗೆದುಕೊಂಡಿರ್ತದೆ ಅಲ್ಲಿ ನೇರವಾಗಿ ಇಲ್ಲಿ ಏನಂತ ಹೇಳಿದ್ರೆ 14-17 ವರ್ಷ ವಯೋಮಿತಿ ಒಳಗಿನ ಬಾಲಕ ಬಾಲಕಿಯರಿಗೆ ಹೋಬಳಿ ಕ್ಲಸ್ಟರ್ ಮಟ್ಟದ ಪಂದ್ಯಾಟಗಳು ಮತ್ತು ಮೇಲಾಟಗಳಿಗೆ ಕ್ರೀಡಾಕೂಟಗಳಲ್ಲಿ ಯಾವುದೇ ಆಯ್ಕೆ ಪ್ರಕ್ರಿಯೆ ಇರುವುದಿಲ್ಲ. ಶಾಲಾ ಹಂತದಲ್ಲಿ ಅವರು ಆಯ್ಕೆ ಆಗಿರ್ತಾರೆ. ಇನ್ನು ಅವರಿಗೆ ನಾವು 14-17 ವರ್ಷ ವಯೋಮಿತಿಯವರಿಗೆ ಹೋಬಳಿ ಮಟ್ಟದಲ್ಲಿ ಕ್ಲಸ್ಟರ್ ಹಂತದಲ್ಲಿ ಆಟಗಳನ್ನು ನಡೆಸಿ ಅಲ್ಲಿ ಗೆದ್ದಂಥ ವಿಜೇತ ತಂಡ ಪ್ರಥಮ ಸ್ಥಾನ ಗಳಿಸಿದ ಗುಂಪು ಆಟ ಮೇಲಾಟಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸಿದಂಥದ್ದನ್ನು ಮುಂದಿನ ತಾಲೂಕು ಹಂತದ ಕ್ರೀಡಾಕೂಟಕ್ಕೆ ನಾವು ಕಳಿಸಿ ಕೊಡಬೇಕು. 14-17 ವರ್ಷ ವಯೋಮಿತಿ ಒಳಗಿನ ಬಾಲಕ ಬಾಲಕಿಯರಿಗೆ ಹೋಬಳಿ ಕ್ಲಸ್ಟರ್ ಹಂತದ ಮೇಲಾಟಗಳ ಅಥ್ಲೆಟಿಕ್ಸ್ಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿದ ಸ್ಪರ್ಧಿಗಳನ್ನು ಮತ್ತು ವಿಜೇತರಾದ ರಿಲೇ ತಂಡವನ್ನು ಮುಂದಿನ ಹಂತಕ್ಕೆ ಕಳಿಸುವುದು. ಅಥ್ಲೆಟಿಕ್ಸ್ನಲ್ಲಿ ಕೂಡ ಇದೇ ಪ್ರಕಾರದಲ್ಲಿ ನಾವು ಕ್ಲಸ್ಟರ್ ಹಂತದಲ್ಲಿ ಏನು ಕೈಗೊಳ್ತೀವಿ ಅಲ್ಲಿ ನಾವೆಲ್ಲ ಕ್ಲಸ್ಟರ್ ಹಂತದಲ್ಲಿ ಬಂದಂಥ ಕ್ರೀಡಾಪಟುಗಳ ಸಂಖ್ಯೆಯನ್ನು ನೋಡ್ಕೊಳ್ಬೇಕು. ಅಲ್ಲಿ ನಾವು 14 ಅಂಡರ್-14 ಅಂಡರ್-17ನಲ್ಲಿ ಅಥ್ಲೆಟಿಕ್ಸ್ನಲ್ಲಿ 100 ಮೀಟ್ರ್, 200 ಮೀಟ್ರ್, 400 ಮೀಟ್ರ್, 600 ಮೀಟ್ರ್ ಏನೇನು ನಾವು ಇವೆಂಟ್ಸ್ ಬರ್ತವೆ, ರನ್ನಿಂಗ್ ಇವೆಂಟ್ಸು, ಜಂಪಿಂಗ್ ಇವೆಂಟ್ಸು, ಥ್ರೋಯಿಂಗ್ ಇವೆಂಟ್ಸು, ಇವುಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ತೆಗೆದುಕೊಂಡಂಥವ್ರನ್ನ ಮುಂದಿನ ತಾಲೂಕು ಹಂತಕ್ಕೆ ಕಳಿಸ್ಕೊಡ್ಬೇಕಂತ ಸೂಚನೆ ಇದೆ. 14-17 ವರ್ಷ ವಯೋಮಿತಿ ಒಳಗಿನ ಬಾಲಕ ಬಾಲಕಿಯರಿಗೆ ಕ್ಲಸ್ಟರ್ ಹೋಬಳಿ ಹಂತದಲ್ಲಿ ಪ್ರತಿ ಸ್ಪರ್ಧೆಯಲ್ಲಿ ಕನಿಷ್ಠ 2 ಅಥವಾ 2ಕ್ಕಿಂತ ಹೆಚ್ಚು ತಂಡಗಳಲ್ಲಿ ಭಾಗವಹಿಸಿದಲ್ಲಿ ಸ್ಪರ್ಧೆ ನಡೆಯುವುದು. ಒಂದು ತಂಡದಲ್ಲಿ ಭಾಗವಹಿಸಿದ್ದಲ್ಲಿ ನಿಯಮಾನುಸಾರ ಅದೇ ತಂಡವನ್ನು ತಾಲೂಕು ಹಂತಕ್ಕೆ ಕಳಿಸುವುದು. ಓಕೆ, ಇವೆಲ್ಲ ಸಾಮಾನ್ಯವಾಗಿರ್ತಕ್ಕಂಥ ನಿಯಮಾವಳಿಗಳು ಹಿಂದಿನ ವರ್ಷ ಈ ವರ್ಷದಲ್ಲಿ ಮುಂದುವರೆದಿದೆ. ಬದಲಾವಣೆಯನ್ನು ಮಾತ್ರ ಗಮನಿಸೋಣ. 14 ವರ್ಷ ವಯೋಮಿತಿ ಒಳಗಿರುವ ಸರ್ಕಾರಿ ಅನುದಾನ ರಹಿತ ಬಾಲಕ ಬಾಲಕಿಯರಿಗೆ 6 ಮತ್ತು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಯಾವುದಾದ್ರು 2 ಗುಂಪು ಆಟಗಳಲ್ಲಿ ಹಾಗೂ ಮೇಲಾಟಗಳಲ್ಲಿ ರಿಲೇಯನ್ನು ಹೊರತುಪಡಿಸಿ 3 ಸ್ಪರ್ಧೆಗಳಲ್ಲಿ ಮಾತ್ರ ಭಾಗವಹಿಸಲು ಅವಕಾಶವನ್ನು ನೀಡುವುದು. 2 ಗುಂಪು ಆಟ, 3 ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಇಲ್ಲಿ ಇನ್ನೊಂದು ಗಮನಿಸಿ, ಮೇಲಾಟದಲ್ಲಿರುವ ರಿಲೇಯನ್ನು ಹೊರತುಪಡಿಸಿ ಇಲ್ಲಿ ನಾವು ಗಮನಿಸಬೇಕು, ಗುಂಪಾಟದಲ್ಲಿ 2ರಲ್ಲಿ ಭಾಗವಹಿಸ್ಬೋದು, ಆ ಮಗು ರಿಲೇಯಲ್ಲಿ ಕೂಡ ಇರ್ಬೋದು, 5 ಜನ ರಿಲೇ ಓಡ್ತಾರೆ. ಇನ್ನು 3 ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಕ್ಲಸ್ಟರ್ ಹೋಬಳಿ ಮಟ್ಟದ ಕ್ರೀಡಾಕೂಟಗಳಲ್ಲಿ ವಿಜೇತರಾದಂಥ ಪ್ರಾಥಮಿಕ ಶಾಲಾ ತಂಡವನ್ನು ಮುಂದಿನ ಹಂತಕ್ಕೆ ಕಳುಹಿಸುವುದು. ಯಾವುದೇ ಆಯ್ಕೆ ಪ್ರಕ್ರಿಯೆ ಇರುವುದಿಲ್ಲ. ಓಕೆ, ಇನ್ನು ಪ್ರಾಥಮಿಕ ಶಾಲೆಯ 6ರಿಂದ 7ನೇ ತರಗತಿ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂಥ ಮಕ್ಕಳಿಗಿಂತ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ 8, 9, 10ನೇ ತರಗತಿ ಮಕ್ಕಳು ಪ್ರತಿಭಾನ್ವಿತ ಕ್ರೀಡಾಪಟುಗಳಾಗಿದ್ದರೆ ತಾಲೂಕು ಹಂತದ ಆಯ್ಕೆ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಅಂಥ ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿಕೊಂಡು ನಂತರ ತಾಲೂಕು ಆಯ್ಕೆ ಸಮಿತಿ ಪ್ರತಿಭಾನ್ವಿತ 3 ಜನ ಪ್ರೌಢಶಾಲೆಯ ಕ್ರೀಡಾಪಟುಗಳನ್ನು ಪ್ರಥಮ ಸ್ಥಾನ ಪಡೆದ ಪ್ರಾಥಮಿಕ ಶಾಲೆಯ ತಂಡದೊಂದಿಗೆ ಸೇರಿಸಿ ವಿಲೀನಗೊಳಿಸಿ ತಾಲೂಕು ತಂಡವನ್ನು ರಚಿಸಿ ಮುಂದಿನ ಜಿಲ್ಲಾ ಹಂತಕ್ಕೆ ಕಳಿಸಬೇಕು. ಈಗೆಲ್ಲ ನಮಗಿದು ಗೊತ್ತಿದೆ. ಮೊದಲು ಕೂಡ ಇಲ್ಲಿ 8ನೇ ಕ್ಲಾಸ್ ಏನು ಹಿರಿಯ ಪ್ರಾಥಮಿಕ ಶಾಲೆ ಇರ್ತದೆ ಅಥವಾ ಆ ಒಂದು ಮಕ್ಕಳು 14 ವರ್ಷಕ್ಕಿಂತ ಒಳಗಿದ್ದರೆ ಅಂಡರ್-14ನಲ್ಲಿ ಭಾಗವಹಿಸಲಿಕ್ಕೆ ಅವ್ರು ಎಲಿಜಿಬಲ್ ಇದ್ದರೆ, ಏಜ್ ಕಡಿಮೆ ಇದ್ದಾಗ 8ನೇ ಕ್ಲಾಸ್ 9ನೇ ಕ್ಲಾಸ್ನಲ್ಲಿ ಇದ್ದವಂತೂ ಚೆನ್ನಾಗಿ ಆಡೋರು ಇದ್ದರೆ ಪ್ರತಿಭಾನ್ವಿತರು, ಅಂಥ ಆಟಗಾರರಲ್ಲಿ ಇರ್ತಕ್ಕಂಥ ಗುಂಪಿನಲ್ಲಿ 3 ಅಂದರೆ 9+3 ಒಂದು ತಂಡ ಮಾಡುವಾಗ ಅವ್ರನ್ನ ಸೇರಿಸಿ ನಾವು ಜಿಲ್ಲಾ ಹಂತಕ್ಕೆ ಕಳಿಸ್ಕೊಡ್ಬೋದು. ತಾಲೂಕು ಹಂತದಲ್ಲಿ ಅದನ್ನು ಅವರು ಯಾರು ಚೆನ್ನಾಗಿರ್ತಾರೆ ಅವ್ರನ್ನ ಅಲ್ಲಿ ತಾಲೂಕು ಹಂತದಲ್ಲಿ ಕ್ರೀಡಾಕೂಟಗಳಲ್ಲಿ ಈಗ ಖೋಖೋದಲ್ಲಿ, ಕಬಡ್ಡಿನಲ್ಲಿ ಎಲ್ಲ ಶಾಲೆಗಳಿಂದ ಏನು ಬಂದಿರ್ತವೆ ಅಲ್ಲಿ ಗೆದ್ದಂಥ ತಂಡದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಈ ರೀತಿ 3 ಜನ ಒಳ್ಳೆ ಸ್ಕಿಲ್ಫುಲ್ ಇರ್ತಕ್ಕಂಥ ಆಟಗಾರನ ಆಯ್ಕೆ ಮಾಡಲಾಗ್ತದೆ. ಕ್ರೀಡಾಪಟುಗಳು ನೀಡುವ ಕೌಶಲ್ಯದ ಆಧಾರದ ಮೇಲೆ ಅವರು ಪಡೆದ ರ್ಯಾಂಕಿಂಗ್ ಮತ್ತು ಪೊಸಿಷನ್ ನಿಗದಿಪಡಿಸಿ ತಂಡಕ್ಕೆ ಬೇಕಾಗುವ ಸ್ಥಾನವನ್ನು ನೀಡಿ ಕ್ರಮಾಂಕವನ್ನು ನಿಗದಿಪಡಿಸಿ ಜಿಲ್ಲಾ ಹಂತಕ್ಕೆ ಕಳಿಸಿಕೊಡಲಾಗುವುದು. ಪ್ರಾಥಮಿಕ ಶಾಲೆಯ ಕ್ರೀಡಾಪಟುಗಳಿಗಿಂತ ಪ್ರೌಢಶಾಲೆಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ಉತ್ತಮ ಕೌಶಲ್ಯ ಹೊಂದಿದ್ದರೆ ಮಾತ್ರ ಆಯ್ಕೆಗೆ ಪರಿಗಣಿಸುವುದು. ಇಲ್ಲದಿದ್ದರೆ ವಿಜೇತ ಪ್ರಾಥಮಿಕ ಶಾಲಾ ತಂಡವನ್ನೇ ಮುಂದೆ ಹಂತಕ್ಕೆ ಕಳಿಸುವುದು. ಇಲ್ಲಿ ಪ್ರಾಥಮಿಕ ಶಾಲೆಯ ಮಕ್ಕಳು ಚೆನ್ನಾಗಿ ಆಡ್ತಾಯಿದ್ದರೆ ಪ್ರೌಢಶಾಲೆ 8ನೇ ಕ್ಲಾಸ್ನವ್ರನ್ನ ಅಥವಾ 9ರನ್ನ ಪರಿಗಣನೆ ಮಾಡೋ ಅವಶ್ಯಕತೆ ಇಲ್ಲ. ಇವರು ಚೆನ್ನಾಗಿ ಆಡದೇ ಇದ್ದರೆ ನಾವು ಚೆನ್ನಾಗಿ ಆಡುವಂಥ ಇನ್ನೂ 3 ಕ್ರೀಡಾಪಟುಗಳನ್ನು ಆ ತಂಡದಲ್ಲಿ ವಿಲೀನ ಮಾಡಲಿಕ್ಕೆ ಸೇರಿಸಲಿಕ್ಕೆ ಅವಕಾಶ ಇದೆ, ಗಮನಿಸಬೇಕು. ಇನ್ನು 14 ವರ್ಷ ವಯೋಮಿತಿಯ ಪ್ರಾಥಮಿಕ ಶಾಲಾ ತಂಡದ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಮ್ಮೆ
8, 9, 10ನೇ ತರಗತಿಯ ಪ್ರೌಢಶಾಲೆ ಕ್ರೀಡಾಪಟುಗಳು ಭಾಗವಹಿಸಿದ ನಂತರ ತಮ್ಮದೇ ಶಾಲೆಯ ಪ್ರೌಢಶಾಲಾ 17 ವರ್ಷ ವಯೋಮಿತಿಯ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ. ಈಗ ಆಲ್ರೆಡಿ ಇದನ್ನು ಕೂಡ ನಮಗೆ ಗೊತ್ತಿದೆ. 8ನೇ ತರಗತಿಯಲ್ಲಿ ಪ್ರೌಢಶಾಲೆಯ 16 ವಯೋಮಿತಿಯ ಪ್ರಾಥಮಿಕ ಶಾಲಾ ತಂಡದ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಮ್ಮೆ 8, 9, 10ನೇ ತರಗತಿಯ ಪ್ರೌಢಶಾಲೆ ಕ್ರೀಡಾಪಟುಗಳು ಭಾಗವಹಿಸಿದ ನಂತರ ಆಯ್ಕೆ ಟ್ರಯಲ್ನಲ್ಲಿ 8, 9, 10 ಭಾಗವಹಿಸಬಹುದು. ಅಲ್ಲಿ ಆಯ್ಕೆ ಆದರೆ ಮುಗೀತು. ಮತ್ತು ಮುಂದಿನ ಶಾಲಾ ಹಂತದಲ್ಲಿ ನಡೀತಕ್ಕಂಥ ಯಾವುದೇ ತಂಡದಲ್ಲಿ ಅವರು ಆಡುವಂತಿಲ್ಲ. ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಹೋಬಳಿ ಮತ್ತು ಕ್ಲಸ್ಟರ್ ಮಟ್ಟದಿಂದ ಸಂಘಟಿಸುವಂಥ ಕ್ರೀಡೆಗಳು: ಕಬಡ್ಡಿ, ಖೋ ಖೋ, ವಾಲಿಬಾಲ್, ಥ್ರೋಬಾಲ್ ಮತ್ತು ಅಥ್ಲೆಟಿಕ್ಸ್ ಕ್ಲಸ್ಟರ್ ಹಂತದಲ್ಲಿ. ಕ್ಲಸ್ಟರ್, ಹೋಬಳಿ, ತಾಲೂಕು ಮಟ್ಟದಲ್ಲಿ ಕ್ರೀಡಾಕೂಟಗಳನ್ನು ಸಂಘಟನಾ ಸಮಿತಿಯು ಏನಾಗಿರ್ತದೆ ಅಂದ್ರೆ ತಾಲೂಕು ಹಂತದ ಸಂಘಟನಾ ಸಮಿತಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಸಂಘಟಿತ ಶಾಲೆಯ ಮುಖ್ಯಸ್ಥರು, ದೈಹಿಕ ಶಿಕ್ಷಣ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು. ಇವರು ಕ್ಲಸ್ಟರ್ ಹಂತದ ತಾಲೂಕು ಮಟ್ಟದ ಕ್ರೀಡಾಕೂಟಗಳ ಸಂಘಟನಾ ಸಮಿತಿಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಾಗಿರ್ತಾರೆ. ಇನ್ನು ಹೋಬಳಿ ಮಟ್ಟದಲ್ಲಿ ಅಂದರೆ ಕ್ಲಸ್ಟರ್ ಮಟ್ಟದಿಂದ ವಿಜೇತರಾದಂಥ ತಂಡಗಳೊಂದಿಗೆ ತಾಲೂಕು ಮಟ್ಟದಿಂದ ಸಂಘಟಿಸುವ ಕ್ರೀಡಾಕೂಟಗಳು. ಇಲ್ಲಿ ತಾಲೂಕು ಹಂತದಲ್ಲಿ ಸಂಘಟನೆ ಮಾಡ್ತಕ್ಕಂಥ ಕ್ರೀಡಾಕೂಟಗಳು ಅಂತ ಹೇಳಿದ್ರೆ ಕಬಡ್ಡಿ, ಖೋ ಖೋ, ವಾಲಿಬಾಲು, ಥ್ರೋಬಾಲು, ಬಾಸ್ಕೆಟ್ಬಾಲ್, ನೆಟ್ಬಾಲ್, ಬಾಲ್ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸು, ಬ್ಯಾಡ್ಮಿಂಟನ್, ಶಟಲ್ ಬ್ಯಾಡ್ಮಿಂಟನ್. ಇನ್ನು ಹ್ಯಾಂಡ್ಬಾಲ್, ಫುಟ್ಬಾಲ್, ಹಾಕಿ, ಯೋಗಾಸನ, ಚೆಸ್, ಕರಾಟೆ, ಕುಸ್ತಿ, ಅಥ್ಲೆಟಿಕ್ಸ್ ಮತ್ತು ಕ್ರಿಕೆಟ್. ಅಂಡರ್ 14 ಅಂಡರ್ ಗರ್ಲ್ಸ್ ಆ್ಯಂಡ್ ಬಾಯ್ಸು, ಅಂಡರ್ 17 ಗರ್ಲ್ಸ್ ಆ್ಯಂಡ್ ಬಾಯ್ಸ್. ತಾಲೂಕು ಮಟ್ಟದ ಕ್ರೀಡಾಕೂಟಗಳ ಆಯ್ಕೆ ಸಂಘಟನಾ ಸಮಿತಿ ಮೇಲೆ ಹೇಳಿದಂತೆ ಇದ್ದಾರೆ. ಪ್ರಾಥಮಿಕ ಶಾಲೆ ವಿಜೇತ ಸ್ಪರ್ಧಿ ತಂಡ ಹಾಗೂ ಪ್ರೌಢಶಾಲಾ ಅಂಡರ್ 14 ಕ್ರೀಡಾಪಟುಗಳ ತಾಲೂಕಾ ನೇರ ಜಿಲ್ಲಾ ಹಂತದ ಆಯ್ಕೆ ವಿವರಗಳು. ಇಲ್ಲಿ ತಂಡದಲ್ಲಿ ಎಷ್ಟು ಜನ ಇರಬೇಕು, ಯಾವ್ಯಾವ ಈವೆಂಟ್ಸ್ನಲ್ಲಿ ಅಂತ ಇದೆ. ಇದನ್ನೆಲ್ಲ ನಾವು ನೋಡ್ಕೊಳ್ತಾ ಹೋಗೋಣ. ಆರ್ಟಿಸ್ಟಿಕ್ ಫೇರ್, ಆರ್ಟಿಸ್ಟಿಕ್ ಸಿಂಗಲ್ಲು, ಒಟ್ಟು ಗುಂಪು 6 ಜನ ಯೋಗಾಸನದಲ್ಲಿ ಬರ್ತದೆ. ಇನ್ನು ಎಲ್ಲ ಉಳಿದಂತೆ ಗುಂಪು ಆಟಗಳಲ್ಲಿ ಮಿನಿಮಮ್ ಏನು ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಗೊಳ್ಳಂಥ ಆಟಗಾರರಿದ್ದಾರೆ. 12 ಜನರಲ್ಲಿ 3 ಜನ ಇರ್ತಾರೆ. ಹಾಗಾಗಿ ತಾಲೂಕು ಹಂತದ ಆಯ್ಕೆ ಸಮಿತಿ ಏನು ಹೇಳ್ತದೆ ಅದಕ್ಕೆ ನಾವೆಲ್ಲ ಕೂಡ ಒಪ್ಕೊಳ್ಳುವಂತೆ ಸಿದ್ಧತೆಯಲ್ಲಿ ಇರಬೇಕು. ಇನ್ನು ಮುಂದಿನ ಹಂತದಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಆಯ್ಕೆ ಸಮಿತಿ ಮತ್ತು ಸಂಘಟನಾ ಸಮಿತಿಯಲ್ಲಿ ಜಿಲ್ಲಾ ಉಪನಿರ್ದೇಶಕರು, ಆಡಳಿತ, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು, ಸಂಘಟಿತ ತಾಲೂಕು ಯಾವ ಸಂಘಟನೆ ಆಗಿರುತ್ತೆ ಆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಂಘಟಿತ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಸಂಘಟಿತ ಶಾಲೆ ಮುಖ್ಯ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ. ಇವರು ಜಿಲ್ಲಾ ಕ್ರೀಡಾಕೂಟಗಳ ಆಯ್ಕೆ ಮತ್ತು ಸಂಘಟನಾ ಸಮಿತಿ ಆಗಿರ್ತದೆ. ಜಿಲ್ಲಾ ಹಂತದಿಂದ ರಾಜ್ಯ ಹಂತಕ್ಕೆ ಒಂದು ತಂಡವನ್ನು ಅಂತಿಮಗೊಳಿಸಬೇಕಾದರೆ ಇವರ ಒಂದು ನೇತೃತ್ವದಲ್ಲಿ ಅದು ಆಯ್ಕೆ ಪ್ರಕ್ರಿಯೆ ನಡೀತಾ ಹೋಗ್ತದೆ. ಇನ್ನು ತಾಲೂಕು ಮಟ್ಟದಿಂದ ವಿಜೇತರಾದ ತಂಡದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸಂಘಟಿಸುವ ಕ್ರೀಡೆಗಳು. ಸಾಮಾನ್ಯವಾಗಿ ತಾಲೂಕು ಮಟ್ಟದಲ್ಲಿ ಯಾವ್ಯಾವ ಕ್ರೀಡೆಗಳು ವಿಜೇತರಾಗಿರ್ತಾರೆ ಎಲ್ಲ ಗುಂಪು ಆಟಗಳನ್ನು ಜಿಲ್ಲಾ ಹಂತದಲ್ಲಿ ಕೂಡ ನಡೆಸಲಾಗ್ತದೆ. ಅದರಲ್ಲಿ ಮೊದಲನೇದಾಗಿ ಕಬಡ್ಡಿ, ಖೋ ಖೋ, ವಾಲಿಬಾಲ್, ಥ್ರೋಬಾಲ್, ಬಾಸ್ಕೆಟ್ಬಾಲ್, ನೆಟ್ಬಾಲ್, ಬಾಲ್ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸು, ಬ್ಯಾಡ್ಮಿಂಟನ್, ಹ್ಯಾಂಡ್ಬಾಲ್, ಫುಟ್ಬಾಲ್, ಹಾಕಿ, ಯೋಗಾಸನ, ಚೆಸ್ಸು, ಕರಾಟೆ, ಕುಸ್ತಿ, ಅಥ್ಲೆಟಿಕ್ಸ್ ಮತ್ತು ಕ್ರಿಕೆಟ್. ಅಂಡರ್ 14 ಗರ್ಲ್ಸ್. ಇನ್ನು ಶಾಲಾ ಹಂತದಿಂದ ನೇರ ಜಿಲ್ಲಾ ಹಂತದಲ್ಲಿ ಆಯ್ಕೆ ಮಾಡುವಂತಹ ಆಯ್ಕೆ ಪ್ರಕ್ರಿಯೆಯ ಮೂಲಕ ಸಂಘಟಿಸುವ ಕ್ರೀಡೆಗಳು. ಡೈರೆಕ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ಲು ವೇಟ್ ಲಿಫ್ಟಿಂಗ್, ಬಾಕ್ಸಿಂಗ್, ಏರ್ ರೈಫಲ್ ಶೂಟಿಂಗ್, ಲಾನ್ ಟೆನ್ನಿಸ್, ಜುಡೋ, ಜಿಮ್ನಾಸ್ಟಿಕ್ಕು, ಈಜು ಮತ್ತು ಡೈವಿಂಗು, ಟೆಕ್ವಾಂಡೋ, ಸ್ಕೇಟಿಂಗ್, ಸೈಕ್ಲಿಂಗ್, ಮಲ್ಲಕಂಬ, ಫೆನ್ಸಿಂಗ್, ಜಂಪ್ ರೋಪ್, ಯೋಗ ಒಲಿಂಪಿಯಾಡ್, NCERT ನಿಯಮದಂತೆ. ವಿಶೇಷಚೇತನ ಮಕ್ಕಳ ಕ್ರೀಡಾಕೂಟ, ರಾಜ್ಯ ಮಟ್ಟದ ಬ್ಯಾಂಡ್ ಸ್ಪರ್ಧೆ ಸಮಗ್ರ ಶಿಕ್ಷಣ ಕರ್ನಾಟಕ ನಿರ್ದೇಶಕರಿಂದ. ನೋಡಿ, ಈ 16 ಈವೆಂಟ್ಸು ಈ ಕಡೆಗೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಕೈಗೊಳ್ತಕ್ಕಂಥ 18 ಈವೆಂಟ್ಸ್ಗಳನ್ನು ಸಂಘಟನೆ ಮಾಡಲಾಗ್ತದೆ. ಇನ್ನು ಈ ಒಂದು ಹಂತದಲ್ಲಿ ನಾವು ಗಮನಿಸೋದಾದರೆ ವಿಭಾಗ ಮಟ್ಟದಲ್ಲಿ ಸಂಘಟಿಸುವ ಕ್ರೀಡೆಗಳು ಕೊಟ್ಟಿದ್ದಾರೆ. ಜಿಲ್ಲಾ ಮಟ್ಟದಿಂದ ನೇರ ರಾಜ್ಯ ಮಟ್ಟದಲ್ಲಿ ಸಂಘಟಿಸುವ ಕ್ರೀಡಾಕೂಟಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ತಾ ಹೋಗೋಣ. ವಿಭಾಗ ಮಟ್ಟದಲ್ಲಿ ಅಂಡರ್ 14 ಆ್ಯಂಡ್ 17 ಎರಡು ಇರ್ತದೆ. ಕಬಡ್ಡಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ, ಖೋ ಖೋ ಅಂಡರ್ 14, 17 ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಬಾಸ್ಕೆಟ್ಬಾಲ್, ಥ್ರೋಬಾಲ್, ಹ್ಯಾಂಡ್ಬಾಲ್, ಕ್ರಿಕೆಟ್. ಅಂದರೆ ಅಂಡರ್
14 ಗರ್ಲ್ಸ್ಗೆ ಇಲ್ಲ, ಅದನ್ನು ಗಮನಿಸಿ ಇಲ್ಲಿ. ಕ್ರಿಕೆಟ್. ಇನ್ನು ಬ್ಯಾಡ್ಮಿಂಟನ್ ಅಂಡರ್ 14 and 17 ಬಾಯ್ಸ್ ಆ್ಯಂಡ್ ಗರ್ಲ್ಸು. ಫುಟ್ಬಾಲ್ ಅಂಡರ್ 14 and 17 ಬಾಯ್ಸ್ ಆ್ಯಂಡ್ ಗರ್ಲ್ಸು. ಹಾಕಿ, ಯೋಗಾಸನ, ವಾಲಿಬಾಲ್, ಬಾಲ್ ಬ್ಯಾಡ್ಮಿಂಟನ್ ಅಂಡರ್ 14 and 17. ಇನ್ನು ಜಿಲ್ಲಾ ಮಟ್ಟದಿಂದ ನೇರ ರಾಜ್ಯ ಮಟ್ಟದಲ್ಲಿ ಸಂಘಟಿಸುವ ಕ್ರೀಡಾಕೂಟಗಳು ಅಂದರೆ ಕೆಲವೊಂದು ಏನು ವಿಭಾಗಕ್ಕೆ ಹೋಗ್ತವೆ, ಈ ವಿಭಾಗಗಳ ಇಲ್ಲದೇ ಜಿಮ್ನಾಸ್ಟಿಕ್ಕು, ಈಜು ಮತ್ತು ಡೈವಿಂಗು, ಅಥ್ಲೆಟಿಕ್ಸು, ಸ್ಕೆಟ್ಟಿಂಗು, ಏರ್ ರೈಫಲ್ ಶೂಟಿಂಗು, ಕುಸ್ತಿಯಲ್ಲಿ 2 ಸ್ಟೈಲ್ ಏನಿದೆ, FS and GR. ಚೆಸ್ಸು, ಸೈಕ್ಲಿಂಗ್, ಮಲ್ಲಕಂಬ, ಫೆನ್ಸಿಂಗು, ಟೇಬಲ್ ಟೆನ್ನಿಸು, ಜುಡೋ, ಕರಾಟೆ ಇವೆಲ್ಲವೂ ಕೂಡ ನೇರ ಜಿಲ್ಲಾ ಮಟ್ಟದ ತಂಡದಿಂದ ರಾಜ್ಯ ಮಟ್ಟಕ್ಕಿದೆ. ವೇಟ್ ಲಿಫ್ಟಿಂಗು, ನೆಟ್ಬಾಲು, ಬಾಸ್ಕಿಂಗು, ಲಾನ್ ಟೆನ್ನಿಸ್, ಜಂಪ್ ರೋಪು ರಾಜ್ಯ ಮಟ್ಟದ ಬ್ಯಾಂಡ್ ಸ್ಪರ್ಧೆ, ವಿಶೇಷಚೇತನ ಮಕ್ಕಳದು ರಾಜ್ಯ ಮಟ್ಟದ ಯೋಗ ಒಲಿಂಪಿಯಾಡ್ NCERT ನಿಯಮದಂತೆ ಸಂಘಟಿಸುವುದು. ಇವೆಲ್ಲವೂ ಕೂಡ ಈ ಒಂದು 2026-27ನೇ ಸಾಲಿನ ಒಂದು ಕ್ರೀಡಾಕೂಟದ ಪ್ರೊಸೀಡಿಂಗ್ಸ್ ಏನಿದೆ ಅದರ ಪ್ರಕಾರದಲ್ಲಿ ಇಷ್ಟು ಕೈಗೊಳ್ಳುವಂಥದ್ದು. ಇನ್ನು 17 ವರ್ಷ ಒಳಗಿನ ಬಾಲಕ ಬಾಲಕಿಯರಿಗೆ ಸರ್ಕಾರ ಅನುದಾನ ರಹಿತ ಶಾಲೆಗಳ ಕರಾಟೆ, ಕುಸ್ತಿ ಸ್ಪರ್ಧೆಗಳಲ್ಲಿ ಪ್ರತಿ ಶಾಲೆಯಿಂದ 1 ತೂಕಕ್ಕೆ ಒಬ್ಬ ಕ್ರೀಡಾಪಟುವಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಿ ನಿಯಮಾನುಸಾರ ಸ್ಪರ್ಧೆ ನಡೆಸಿ 1 ವಿಜೇತ ಕ್ರೀಡಾಪಟುವನ್ನು ಮುಂದಿನ ಹಂತಕ್ಕೆ ಕಳುಹಿಸುವುದು. ಇಲ್ಲಿ ಗಮನಿಸಬೇಕು, 17 ವರ್ಷ ವಯೋಮಿತಿ ಒಳಗಿನ ಬಾಲಕ ಬಾಲಕಿಯರಿಗೆ ಸರ್ಕಾರಿ ಅನುದಾನಿತ ಎಲ್ಲದೂ ಸೇರಿ ಕರಾಟೆ ಮತ್ತು ಕುಸ್ತಿ ಸ್ಪರ್ಧೆಗಳಲ್ಲಿ ಪ್ರತಿ ಶಾಲೆಯಿಂದ 1 ತೂಕಕ್ಕೆ ಒಬ್ಬ ಕ್ರೀಡಾಪಟುವಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಳಿಸ್ಕೊಡ್ತಕ್ಕಂಥದ್ದು. ತಾಲೂಕು ಹಂತದಿಂದ ರಾಜ್ಯ ಹಂತದವರೆಗೆ ಆಯ್ಕೆಯ ವಿಧಾನ. ಇನ್ನು ತಾಲೂಕು ಹಂತದಲ್ಲಿ 17 ವರ್ಷ ವಯೊಳಗಿನ ಬಾಲಕ ಬಾಲಕಿಯರಿಗೆ 1 ತೂಕಕ್ಕೆ ಒಬ್ಬ ಕ್ರೀಡಾಪಟುಗಳಂತೆ 17 ವಯೋಮಿತಿ ಒಳಗಿನ ಬಾಲಕ ಬಾಲಕಿಯರಿಗೆ ಸಂಘಟನೆ ಮಾಡುವಾಗ ತಾಲೂಕು ಹಂತದಲ್ಲಿ ತೂಕದ ಆಧಾರದ ಮೇಲೆ ನಾವೇನು ಮಾಡಿರ್ತೀವಿ ಆ ಸಮ್ಮುಖದಲ್ಲಿ ತಳಕು ಪಟ್ಟಿಯನ್ನು ಸಿದ್ಧಪಡಿಸಿ ನಂತರ ಇಲಾಖಾ ನಿಯಮಾನುಸಾರ ಸ್ಪರ್ಧೆ ನಡೆಸಿ ಪ್ರತಿ ತೂಕದಿಂದ 1 ವಿಜೇತ ಕ್ರೀಡಾಪಟುವನ್ನು ಮುಂದಿನ ಹಂತಕ್ಕೆ ಕಳಿಸುವುದು. ಈ ರೀತಿ 17 ವರ್ಷದ ಒಳಗಿನ ಎಲ್ಲ ಕ್ರೀಡಾಪಟುಗಳ ಆಯ್ಕೆ ನಡೀತದೆ. ಸೈಕ್ಲಿಂಗ್ ನಿಯಮಾವಳಿಗಳನ್ನು ಕೊಟ್ಟಿದ್ದಾರೆ. ಅಂಡರ್ 14 and ಅಂಡರ್ 17. ಫೆನ್ಸಿಂಗ್, ಮಲ್ಲಕಂಬ ಅಂಡರ್ 14 and ಅಂಡರ್ 17. ಅಂಡರ್ 14 and 17 ವಯೋಮಿತಿಯ ಬ್ಯಾಡ್ಮಿಂಟನ್ ಮತ್ತು ಟೇಬಲ್ ಟೆನ್ನಿಸ್ ಆಯ್ಕೆಯ ವಿಧಾನ. ಶಟಲ್ ಬ್ಯಾಡ್ಮಿಂಟನ್ ಮತ್ತು ಟೇಬಲ್ ಟೆನ್ನಿಸ್ TT ಇದು ಇವೆಲ್ಲ ಸಾಮಾನ್ಯವಾಗಿರ್ತಕ್ಕಂಥದ್ದು. ತಾವು ಅದನ್ನು ಗಮನಿಸ್ತಾ ಹೋಗಿ. ವಿಶೇಷವಾಗಿರ್ತಕ್ಕಂಥದ್ದನ್ನು ಮಾತ್ರ ಚರ್ಚೆ ಮಾಡೋಣ. ಇನ್ನು ಮತ್ತೆ ಇಲ್ಲಿ ಸ್ವಲ್ಪ ನಾನು ಯೋಗಾಸನದ ಬಗ್ಗೆ ನಿಮಗೆ ಮಾಹಿತಿಯನ್ನು ಒದಗಿಸ್ತೀನಿ. ಯಾಕಂದರೆ ಈ ವರ್ಷ ಹೊಸದಾಗಿ ಕೊಟ್ಟಿದ್ದಾರೆ, ಜೊತೆಗೆ ಹಿಂದಿನ ವರ್ಷದಿಂದ ಏನು ಹೊಸ ಒಂದು ಇದು ಆಗಿದೆ ಸಿಲೆಬಸ್ಸು. ಆ ಪ್ರಕಾರದಲ್ಲಿ 14 ವರ್ಷ ವಯೋಮಿತಿ ಒಳಗಿನ ಸರ್ಕಾರಿ ಅನುದಾನ ರಹಿತ ಬಾಲಕ ಮತ್ತು ಬಾಲಿಕೆಯರಿಗಾಗಿ ತಾಲೂಕು ಹಂತದಿಂದ ರಾಷ್ಟ್ರಮಟ್ಟದವರೆಗೆ ಯೋಗಾಸನ ಸ್ಪರ್ಧೆಗಳನ್ನು ಸಂಘಟಿಸಿ ಈ ಕೆಳಗೆ ವಿವರಿಸಿದಂತೆ ಆಯ್ಕೆ ಪ್ರಕ್ರಿಯೆ ವಿಧಾನವನ್ನು ಅನುಸರಿಸಿ ತಾಲೂಕು ತಂಡ ರಚಿಸಿ ಜಿಲ್ಲಾ ಹಂತಕ್ಕೆ ಕಳಿಸುವುದು. SJFA ನಿಗದಿಪಡಿಸಿರುವ ಯೋಗಾಸನಗಳನ್ನು ಕಡ್ಡಾಯವಾಗಿ ಪಾಲಿಸುವುದು. ಯೋಗಾಸನ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ಕಡ್ಡಾಯವಾಗಿ ಸಮವಸ್ತ್ರ ಧರಿಸಿ ಭಾಗವಹಿಸಬೇಕು. ಟ್ರೆಡಿಷನಲ್ ಯೋಗ ಸಿಂಗಲ್ 14 ವರ್ಷ ವಯೋಮಿತಿ ಒಳಗಿನ ಸರ್ಕಾರಿ ಅನುದಾನಿತ ಶಾಲೆಯ ರಹಿತ ಬಾಲಕ ಬಾಲಕಿಯರಿಗೆ ತಾಲೂಕು ಹಂತದಲ್ಲಿ ಸಂಘಟಿಸಿದ 6 ಮತ್ತು 7ನೇ ತರಗತಿಯ ಪ್ರಾಥಮಿಕ ಶಾಲಾ ತಂಡದಿಂದ ಟ್ರೆಡಿಷನಲ್ ಯೋಗ ಸಿಂಗಲ್ ಪ್ರಥಮ ಸ್ಥಾನ ಪಡೆದ ಮತ್ತು 8, 9, 10ನೇ ತರಗತಿಯ ಪ್ರತಿ ಶಾಲೆಯಿಂದ ಒಬ್ಬ ವಿದ್ಯಾರ್ಥಿನಿ ಅಂಡರ್ 14 ಅಂಡರ್ 17 ಎರಡರಲ್ಲಿ ಕೂಡ ಟ್ರೆಡಿಷ್ನಲ್ಲು 1 ಇರ್ತದೆ, ಒಬ್ಬರನ್ನ ನಾವು ಆಯ್ಕೆ ಮಾಡ್ತೇವೆ. ಈ ಆರ್ಟಿಸ್ಟಿಕ್ ಯೋಗಾಸನ ಸಿಂಗಲ್ಲು, ಆರ್ಟಿಸ್ಟಿಕ್ ಯೋಗಾಸನ ಫೇರು, ರಿದಮಿಕ್ ಯೋಗಾಸನ ಫೇರು, ಇನ್ನು ಜಿಲ್ಲಾ ಹಂತದಿಂದ ರಾಜ್ಯ ಮಟ್ಟಕ್ಕೆ ವಿಜೇತ ಕ್ರೀಡಾಪಟುಗಳನ್ನು ಇವುಗಳಲ್ಲಿ ಹೆಂಗೆ ಇದು ಮಾಡಬೇಕು ಇದನ್ನೆಲ್ಲದನ್ನು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಹೇಳಿದ್ದೀನಿ. ಅದೇ ಮಾಹಿತಿ ಇದರಲ್ಲಿ ಇದೆ. ಹಾಗಾಗಿ ಆ ವಿಡಿಯೋಗಳನ್ನು ತಾವು ಗಮನಿಸಿ ಅಂತ ಹೇಳ್ತಾ, ಇನ್ನು ಚೆಸ್ಸು ಅಂಡರ್ 14 ಅಂಡರ್ 17 ನೇರವಾಗಿರ್ತಕ್ಕಂಥ ತಾಲೂಕು ಹಂತದಲ್ಲಿ ಸಂಘಟನೆ ಕೈಗೊಳ್ಳಲಾಗ್ತದೆ. ಇನ್ನು ಅಥ್ಲೆಟಿಕ್ಸು
14 ವರ್ಷ ವಯೋಮಿತಿ ಒಳಗಿನ ಬಾಲಕ ಮತ್ತು ಬಾಲಕಿಯರಿಗೆ ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ಪ್ರಾಥಮಿಕ ಶಾಲೆಗಳಲ್ಲಿನ 6ರಿಂದ 7 ತರಗತಿ ವಿಜೇತ ಕ್ರೀಡಾಪಟುಗಳಿಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗ್ತದೆ. ಇನ್ನು ಹೋಬಳಿ ಕ್ಲಸ್ಟರ್ ಹಂತದಿಂದ ರಾಜ್ಯ ಹಂತದವರೆಗೂ ಕೂಡ 14 ವರ್ಷ ಒಳಗಿನ ಬಾಲಕ ಬಾಲಕಿಯರಿಗೆ 4x100 ರಿಲೇ ಮಾತ್ರ ಇರ್ತದೆ. ಹೀಗೆ ಎಲ್ಲ ವಿಧಾನಗಳನ್ನು ನಾವುಗಳು ನೋಡಿಕೊಂಡು ಸರಿಯಾದಂಥ ಒಂದು ಹಂತದಲ್ಲಿ ನೋಡಿ, ಇಲ್ಲಿ ಅದು ಅಂಡರ್ 14 ಬಾಲಕ ಬಾಲಿಕೆ ತಾಲೂಕು ಹಂತದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಆಯ್ಕೆ ಪ್ರಕ್ರಿಯೆ ಜಿಲ್ಲಾ ಹಂತದಿಂದ ಈ ಕೆಳಗಿನಂತೆ ಅನ್ವಯಿಸುತ್ತದೆ. ಕಬಡ್ಡಿ ಪ್ರಥಮ ಸ್ಥಾನ 7, ದ್ವಿತೀಯ ಸ್ಥಾನ 5. ಒಟ್ಟು ನೋಡಿ, ಇಲ್ಲಿ ಗಮನಿಸಬೇಕು, ಇದನ್ನು ಪ್ರತಿ ವರ್ಷ ಪಾಲನೆ ಮಾಡಲಿಕ್ಕೆ ಹೇಳ್ತಾರೆ. ಆದರೆ ಕೆಲವೊಂದು ಕಾರಣಾಂತರಗಳಿಂದ ಕೆಲವು ಕಡೆ ಪಾಲನೆ ಆಗ್ತದೆ, ಕೆಲವೊಂದು ಕಡೆಗೆ ಅವರೇ ಮುಂದುವರಿತಾರೆ. ಇಲ್ಲಿ ಗಮನಿಸ್ತಾ ಹೋಗಿ, ಇಲ್ಲಿ ಒಂದು ತಂಡ ಅಂತ ಹೇಳಿದರೆ 12 ಜನರದ್ದು ಏನಿರ್ತದೆ, ಅಲ್ಲಿ ಗೆದ್ದಂಥ ತಂಡದಲ್ಲಿ ಎಷ್ಟು ತೊಗೊಳ್ಬೇಕು, ರನ್ನರ್ ಅಪ್ ಆ್ಯಂಡ್ ವಿನ್ನರ್. ಫಸ್ಟ್ ವಿನ್ನರ್ನಲ್ಲಿ ಹೆಚ್ಚು, ರನ್ನರ್ನಲ್ಲಿ ಎಷ್ಟು ಅಂತ ಇಲ್ಲಿ ಹೇಳ್ತಾರೆ. ಕಬಡ್ಡಿ ಪ್ರಥಮ ಸ್ಥಾನ ಪಡೆದಂಥ ವಿನ್ನರ್ನಲ್ಲಿ 7 ಜನ, ರನ್ನರ್ನಲ್ಲಿ 5 ಜನ, ಒಟ್ಟು 12 ಜನರು ಆಟ ಆಡ್ತಾರೆ. ಖೋ ಖೋ 9+3, ಇನ್ನು ವಾಲಿಬಾಲ್ 7+5, ಥ್ರೋಬಾಲ್ 9+3, ಬಾಸ್ಕೆಟ್ಬಾಲ್ 7+5, ನೆಟ್ಬಾಲ್ 7+5, ವೇಟ್ ಲಿಫ್ಟಿಂಗ್ ತೂಕದ ಆಧಾರದ ಮೇಲೆ ಇರ್ತದೆ, ಬಾಲ್ ಬ್ಯಾಡ್ಮಿಂಟನ್ 5+5. ಹೀಗೆ ವಿವಿಧ ಎಲ್ಲ ಕ್ರೀಡಾಕೂಟಗಳಲ್ಲಿ ಯೋಗಾಸನ ಅಂಕಗಳ ಆಧಾರದ ಮೇಲೆ ಎಲ್ಲದನ್ನು ಕೂಡ ನಾವು ಗಮನಿಸಿಕೊಂಡು ಯಾರಿಗೂ ಕೂಡ ಅನ್ಯಾಯ ಆಗದಂತೆ ಈ ಜಿಲ್ಲಾ ಹಂತದಲ್ಲಿ ಇದ್ದಂಥವ್ರು ರಾಜ್ಯ ಹಂತಕ್ಕೆ ಹೋಗುವಾಗ ಈ ಅನುಪಾತವನ್ನು ಅನುಸರಿಸಬೇಕು ಅಂತ ಇಲ್ಲಿ ಕೊಡಲಾಗಿದೆ. ಅದೇ ಪ್ರಕಾರದಲ್ಲಿ ನಾವು ಮಾಡಿ ಸಂಘಟನೆ ಮಾಡಿ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ಇದು ಮಾಡೋಣ. ಇನ್ನು 14 ಅಂಡರ್ 14 ಅಂಡರ್ 17 ವಯೋಮಾನದ ಬಾಲಕ ಬಾಲಕಿಯರಿಗೆ ಶಾಲಾ ಹಂತದಲ್ಲಿ ಕ್ರಿಕೆಟನ್ನು ಸಂಘಟಿಸುವ ಹಾಗೂ ಆಯ್ಕೆ ಮಾಡುವ ವಿಧಾನ. ಅಂಡರ್ 14 ವರ್ಷ ವಯೋಮಿತಿ ಒಳಗಿನ ಬಾಲಕಿಯರಿಗೆ ಹೊರತುಪಡಿಸಿ ಅಲ್ಲಿ ನಾವು ನೋಡ್ತಾ ಇದ್ವಿ, ಅಂಡರ್ 14 ಬಾಲಕಿಯರಿಗೆ ಕ್ರಿಕೆಟ್ ಇಲ್ಲ. ನೋ ಅಂಡರ್ 14 ಅಂತ ಬ್ರಾಕೆಟ್ನಲ್ಲಿ ಬರ್ತಾ ಇತ್ತು. ಇನ್ನುಳಿದಂತೆ ಎಲ್ಲರಿಗೂ ಇದೆ. ಅಂಡರ್ 14 ಬಾಯ್ಸ್, ಅಂಡರ್ 17 ಬಾಯ್ಸ್, ಅಂಡರ್ 17 ಗರ್ಲ್ಸ್. ಇದರಲ್ಲಿ ಆಯ್ಕೆ ಮಾಡುವಾಗ ಆರಂಭಿಕ ಆಟಗಾರರು 4 ಜನ, ಜೊತೆಗೆ ಆಲ್ರೌಂಡರ್ 4 ಜನ, ಮೀಡಿಯಮ್ ಫೇಸ್ ಬೌಲರ್ 4 ಜನ, ಸ್ಪಿನ್ನರ್ 2, ಇನ್ನು ವಿಕೆಟ್ ಕೀಪರ್ 2 ಜನ. ಒಟ್ಟಾರೆಯಾಗಿ 16 ಕ್ರೀಡಾಪಟುಗಳನ್ನು ಒಂದು ಕ್ರಿಕೆಟ್ ತಂಡಕ್ಕೆ ನಾವು ಆಯ್ಕೆ ಮಾಡಿ ಮುಂದಿನ ಹಂತಕ್ಕೆ ಕಳಿಸ್ಬೇಕಾಗ್ತದೆ. ಈ ಪ್ರೊಸೀಜರು ಸಂಪೂರ್ಣವಾಗಿ ಶಾಲಾ ಹಂತ, ತಾಲೂಕು ಹಂತ, ಜಿಲ್ಲಾ ಹಂತ, ಹೀಗೆ ಜಿಲ್ಲಾ ಮಟ್ಟದಿಂದ ಕ್ರಿಕೆಟ್ ತಂಡವನ್ನು ಆಯ್ಕೆ ಮಾಡುವಾಗ ಅದೇ ಒಂದು ಅನುಪಾತದಲ್ಲಿ ಅಲ್ಲಿ ನಾವು ಆಯ್ಕೆ ಮಾಡುವಂಥ ಕ್ರೀಡಾಪಟುಗಳು ಸ್ಕಿಲ್ಫುಲ್ ಆಗಿರಬೇಕು, ಚೆನ್ನಾಗಿ ಅವರು ಆಟವನ್ನು ಆಡುವಂಥವರಾಗಿರಬೇಕು. ಇಲ್ಲಿ ಜಿಲ್ಲಾ ಹಂತದಲ್ಲಿ ಆಗಿದ್ದರೆ ವಿಜೇತ ತಂಡ ಮತ್ತು ಉಪವಿಜೇತ ತಂಡ. ವಿಜೇತ ತಂಡದಲ್ಲಿ 11 ಜನ, ಉಪವಿಜೇತ ತಂಡದಲ್ಲಿ 5 ಜನರು ಮಾಡಿ ಟೋಟಲ್ ಒಟ್ಟಾರೆಯಾಗಿ ಒಂದು ತಂಡ ಅಂದಮೇಲೆ ಕ್ರಿಕೆಟ್ನಲ್ಲಿ 16 ಜನ ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಓಕೆ, ಇದು ಎಲ್ಲದ ಹಂತದಲ್ಲಿ ಕೂಡ ಇದನ್ನು ಅವರು ಮುಂದೆ ಪಾಲನೆ ಮಾಡ್ತಾ ಹೋಗ್ತಾರೆ. ಇದಿಷ್ಟು ಈ ಒಂದು ಹಂತದಲ್ಲಿ ನಾವು ನೋಡೋದಾಯಿತು. ಇನ್ನು SGFI ನಿಯಮದಂತೆ ಅಂಡರ್ 14, 17 ಒಳಗಿನ ಹಂತವನ್ನು ಈ EGV ಸಾಫ್ಟ್ವೇರ್ ಮೂಲಕ ತಂತ್ರಾಂಶದಲ್ಲಿ ಮಾಹಿತಿಯನ್ನು ಅನುಷ್ಠಾನಗೊಳಿಸಬೇಕಾಗಿರುವ ಅಧಿಕಾರಿ ಸಿಬ್ಬಂದಿಗಳು ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು, ಕ್ಲಸ್ಟರ್ ಹೋಬಳಿ ಹಂತದಲ್ಲಿ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರು, ತಾಲೂಕಾ ಹಂತದಲ್ಲಿ BRP ಮತ್ತು ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಜಿಲ್ಲಾ ಹಂತದ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಮತ್ತು ಉಪಯೋಜನಾ ಸಮನ್ವಯಾಧಿಕಾರಿಗಳು, ಕಾರ್ಯಕ್ರಮ ಗುಣಮಟ್ಟವರು ಜಿಲ್ಲಾ ಪ್ರೋಗ್ರಾಮ್ರವರಿಂದ ಮಾಡಿಸುವುದು. ವಿಭಾಗ ಮತ್ತು ರಾಜ್ಯ ಹಂತದಲ್ಲಿ ಸಂಘಟಿತ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಮತ್ತು ಉಪಯೋಜನಾ ಸಮನ್ವಯಾಧಿಕಾರಿಗಳು ಕಾರ್ಯಕ್ರಮ ಗುಣಮಟ್ಟವನ್ನು ಜಿಲ್ಲಾ ಪ್ರೋಗ್ರಾಮರವರಿಂದ ಮಾಡಿಸುವುದು. ಈ ಒಂದು ಸಾಫ್ಟ್ವೇರ್ನಲ್ಲಿ ಏನು ತಂತ್ರಾಂಶದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮಕ್ಕಳ ಸಂಪೂರ್ಣ ಮಾಹಿತಿಯನ್ನು ಶಾಲಾ ಹಂತದಿಂದ ಭರ್ತಿ ಮಾಡಿ ಅದರ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಂಡು ಕ್ರೀಡಾಕೂಟದಲ್ಲಿ ಭಾಗವಹಿಸುವಾಗ ಕಡ್ಡಾಯವಾಗಿ ಕ್ರೀಡಾಕೂಟದ ಮೇಲ್ವಿಚಾರಕರಿಗೆ ಪರಿಶೀಲನೆಗೆ ಸಲ್ಲಿಸುವುದು. ನಾವೇನು ಎಲಿಜಿಬಿಲಿಟಿ ಸರ್ಟಿಫಿಕೇಟು ಆನ್ಲೈನಲ್ಲಿ ಪಡ್ಕೊಳ್ತೀವಿ, ಅದರ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ಕಡ್ಡಾಯವಾಗಿ ಗುರುತಿನ ಪತ್ರ ಮತ್ತು ಆಧಾರ್ ಪತ್ರ ದೃಢೀಕರಣವನ್ನು ತರುವುದು. ನೋಡಿ, ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಆನ್ಲೈನಲ್ಲಿದ್ದರೂ ಕೂಡ ಕಡ್ಡಾಯವಾಗಿ ಗುರುತಿನ ಪತ್ರ ಆಧಾರ್ ಕಾರ್ಡನ್ನು ತರ್ತಕ್ಕಂಥದ್ದು ಕಡ್ಡಾಯ ಅಂತ ಹೇಳಿದರೆ, ವಯಸ್ಸಿನ ದೃಢೀಕರಣದಲ್ಲಿ ಲೋಪದೋಷಗಳು ಕಂಡು ಬಂದಲ್ಲಿ ಸಂಬಂಧಿಸಿದ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರನ್ನು ನಿರ್ವಹಣೆಗಾರನಾಗಿ ಮಾಡಲಾಗುವುದು.
ಇನ್ನು ಅಂಡರ್ 14-17 ವಯೋಮಾನದ ಒಳಗಿನ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಯಾವುದಾದರೂ 2 ಗುಂಪು ಆಟಗಳಲ್ಲಿ ಹಾಗೂ ಮೇಲಾಟಗಳಲ್ಲಿ ರಿಲೇ ಹೊರತುಪಡಿಸಿ 3 ಸ್ಪರ್ಧೆಗಳಲ್ಲಿ ಮಾತ್ರ ಸ್ಪರ್ಧಿಸಲು ಅವಕಾಶ ನೀಡುವುದು. SGFI ನಿಯಮದಂತೆ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುವ ಶಾಲೆಗಳು ಹಾಗೂ ವಿದ್ಯಾರ್ಥಿ ಕ್ರೀಡಾ ನಿಧಿಯನ್ನು ಭರಿಸಿರುವ ಶಾಲೆಗಳ ಕ್ರೀಡಾಪಟುಗಳಿಗೆ ಮಾತ್ರ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಇದೆ. ನೋಡಿ, SSF ಹಣ ಯಾರು ಕಟ್ಟಿರ್ತಾರೆ ಮತ್ತು ನಮ್ಮ ಸ್ಟೇಟ್ ಸಿಲೆಬಸ್ ರಾಜ್ಯ ಪಠ್ಯಕ್ರಮ ಏನಿದೆ CBSE ಅವರಿಗೆ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಅಂಡರ್ 14-17 ವಯೋಮಾನದಲ್ಲಿ ಒಂದು ಶಾಲೆಯಿಂದ ಒಂದು ಆಟಕ್ಕೆ ಒಂದೇ ತಂಡ ಭಾಗವಹಿಸಬಹುದಾಗಿದೆ. ಇದು ನಮಗೆಲ್ಲ ಮೊದಲೇ ಗೊತ್ತಿದೆ. 14 ವರ್ಷದ ವಯೋಮಿತಿ ಒಳಗಿನ ಭಾಗವಹಿಸುವ ಕ್ರೀಡಾಪಟುಗಳು 17 ವರ್ಷದ ಒಳಗಿನ ಭಾಗವಹಿಸಲು ಅವಕಾಶವಿರುವುದಿಲ್ಲ. ಅಂಡರ್ 14ನಲ್ಲಿದ್ದವರು ಚೆನ್ನಾಗಿ ಆಡ್ತಾರೆ ಅಂದರೆ ಅಂಡರ್ 17ನಲ್ಲಿ ಭಾಗವಹಿಸಂಗಿಲ್ಲ. 16 ವಯೋಮಾನದ ಒಳಗಿನ ಇರುವ ಬಾಲಕಿಯರು 8, 9, 10ನೇ ತರಗತಿಯಲ್ಲಿದ್ದು 14 ವರ್ಷ ವಯೋಮಿತಿ ಒಳಗಿನಲ್ಲಿ ಭಾಗವಹಿಸಲು ಇಚ್ಛಿಸಿದರೆ ತಾಲೂಕು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು. ಹೀಗೆ ಎಲ್ಲ ಆಯ್ಕೆ ಪ್ರಕ್ರಿಯೆಗಳನ್ನು ತಾವುಗಳು ನೋಡಿಕೊಂಡು ಏನು ಇಲ್ಲಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಆ ಪ್ರಕಾರದಲ್ಲಿ ಇಲ್ಲಿ ಆಟಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಕೂಡ ಆಬ್ಜೆಕ್ಷನ್ ಸಲ್ಲಿಸ್ತಕ್ಕಂಥವರು SGFI ರೂಲ್ಸ್ ಪ್ರಕಾರ ಆ ಒಂದು ಕ್ರೀಡಾಕೂಟ ಮುಗಿದ 1 ಗಂಟೆ ಒಳಗೆ ಆಕ್ಷೇಪಣೆ ಕೊಟ್ಟು 1,000 ರೂಪಾಯಿಗಳನ್ನು ಪಾವತಿಸಿ ರಸೀದಿ ಪಡೆಯೋದು, ಲಿಖಿತ ರೂಪದಲ್ಲಿ ಸಂಘಟನೆಯ ಮುಖ್ಯಸ್ಥರು ಯಾರಾಗಿರ್ತಾರೆ ಅವರಿಗೆ ಅಬ್ಜೆಕ್ಷನನ್ನು ಸಲ್ಲಿಸ್ಬೋದು ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. 2 ಗುಂಪಾಟಗಳು ಹಾಗೂ 3 ಮೇಲಾಟಗಳಲ್ಲಿ ರಿಲೇ ಹೊರತುಪಡಿಸಿ ಭಾಗವಹಿಸುವ ಅವಕಾಶ ನೀಡುವುದು. ಗುಂಪು ಆಟಗಳು ಕ್ಲಸ್ಟರ್ ಹೋಬಳಿ ಮಟ್ಟದಲ್ಲಿ ವಿಜೇತರಾಗಿ ಪ್ರಥಮ ಸ್ಥಾನ ಪಡೆದ ತಂಡವನ್ನು ಮುಂದಿನ ಹಂತಕ್ಕೆ ಕಳುಹಿಸುವುದು. ಎಲ್ಲ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೇವೆ. ಹೀಗೆ ಈ ವರ್ಷದ ಒಂದು ಕ್ರೀಡಾಕೂಟಗಳು ಭಾಳ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. 26-27ನೇ ಸಾಲಿನಲ್ಲಿ ವಿಭಾಗ ಮಟ್ಟದ ಸಂಘಟಿಸುವ ಜಿಲ್ಲೆಗಳು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಯಾವ್ಯಾವ ಜಿಲ್ಲೆಗಳಲ್ಲಿ ವಿಭಾಗ ಮಟ್ಟದ ನಡೀತಿದೆ, ಯಾವ್ಯಾವ ಆಟಗಳು ನಡೀತವೆ ಅಂತಕ್ಕಂಥದ್ದನ್ನು. ಇನ್ನು ನಮ್ಮ ಕಲಬುರಗಿ ವಿಭಾಗದಲ್ಲಿ ಯಾದಗಿರಿಯವರು ವಾಲಿಬಾಲ್ ಮತ್ತು ಬ್ಯಾಡ್ಮಿಂಟನ್ ಸಂಘಟನೆ ಮಾಡ್ತಾರೆ. ರಾಯಚೂರಿನ ಜಿಲ್ಲೆಯವರು ಬಾಸ್ಕೆಟ್ಬಾಲ್ ಮತ್ತು ಬ್ಯಾಡ್ಮಿಂಟನನ್ನು ಮಾಡ್ತಾರೆ. ಕೊಪ್ಪಳ ಜಿಲ್ಲೆಯವರು ಯೋಗಾಸನ, ಕಲಬುರಗಿಯವರು ಕ್ರಿಕೆಟು, ಬೀದರ್ನವರು ಥ್ರೋಬಾಲ್, ಬಳ್ಳಾರಿಯವರು ಕಬಡ್ಡಿ ಮತ್ತು ಫುಟ್ಬಾಲ್, ಹಾಕಿ. ಇನ್ನು ವಿಜಯನಗರ ಜಿಲ್ಲೆ ಹ್ಯಾಂಡ್ಬಾಲ್ ಮತ್ತು ಖೋ-ಖೋ. ಇಷ್ಟು ನಮ್ಮ ಕಲಬುರಗಿ ವಿಭಾಗ ಮಟ್ಟದ ಕ್ರೀಡಾಕೂಟಗಳು ಈ ಕೆಳಕಂಡಂಥ ಜಿಲ್ಲೆಗಳಲ್ಲಿ ಸಂಘಟನೆ ಆಗ್ತದೆ ಅಂತ ಇಲ್ಲಿ ಮಾಹಿತಿ ಇದೆ. 26-27ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು ಸಂಘಟಿಸುವ ಜಿಲ್ಲೆಗಳು ಇಲ್ಲಿ ಗಮನಿಸಿದಂತೆ ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಹಾಗಾಗಿ ಕೆಲವೊಂದು ಜಿಲ್ಲೆಯವರು ಕೆಲವೊಂದು ಆಟಗಳನ್ನು ಅಂಡರ್ 14, ಅಂಡರ್ 17 ಕೆಲವೊಂದನ್ನು ಕೆಲವೊಬ್ಬರಿಗೆ ಹಂಚಲಾಗಿದೆ. ಆ ಪ್ರಕಾರದಲ್ಲಿ ಇಲ್ಲಿದೆ, ಗಮನಿಸ್ತಾ ಹೋಗಿ. ಇನ್ನು ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳ ಸಂಘಟನೆಯ ಕ್ರೀಡಾಕೂಟ ಸಂಭಾವನೆ ವೇಳಾಪಟ್ಟಿ ಇದೆ. ಇನ್ನು ಉಪನಿರ್ದೇಶಕರು ಆಯ್ಕೆ ಮಾಡಿಕೊಂಡ ಕ್ರೀಡೆ ಯೋಗಾಸನ ರಾಷ್ಟ್ರಮಟ್ಟದ್ದು ಕ್ರೀಡಾಕೂಟ ಅಂಡರ್ 17 ಬಾಯ್ಸ್ ಆ್ಯಂಡ್ ಗರ್ಲ್ಸ್ 15-12-2026 ಇದು ಒಂದು ಸಂಭವನೀಯ ಡೇಟ್ ಕೊಟ್ಟಿದ್ದಾರೆ. ಸಂಘಟಿಸುವ ಸ್ಥಳ ಶ್ರೀ ಆದಿಚುಂಚನಗಿರಿ, ನಾಗಮಂಗಲ, ಮಂಡ್ಯ. SGFIನಿಂದ ಆದೇಶಗಳು ಬಂದ ನಂತರ SGFIನವರು ನೀಡುವ ಕ್ರೀಡೆಗಳನ್ನು ನಡೆಸಲು ಕ್ರಮ ವಹಿಸುವುದು ಕಡ್ಡಾಯವಾಗಿರುತ್ತದೆ. ಇನ್ನು ಉಪನಿರ್ದೇಶಕರು ಮಂಡ್ಯ ಜಿಲ್ಲೆಯವರು ಚೆಸ್ ಅಂಡರ್ 17 ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಯೋಗಾಸನ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂಡರ್ 17. ಬೆಂಗಳೂರು ದಕ್ಷಿಣ ಖೋ-ಖೋ, ಬೆಂಗಳೂರು ದಕ್ಷಿಣದಲ್ಲಿ ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳ ಸಂಘಟಕರಾಗಿರ್ತಾರೆ. ಖೋ-ಖೋ ಆಟ ಅಂಡರ್ 17 ಬಾಯ್ಸ್ ಆ್ಯಂಡ್ ಗರ್ಲ್ಸು ಡಿಸೆಂಬರ್ 3rd ವೀಕು. ಉಪನಿರ್ದೇಶಕರು ಆಡಳಿತ ಬೆಂಗಳೂರು ಉತ್ತರ ಸ್ಕೇಟಿಂಗ್ ಅಂಡರ್ 14 ಅಂಡರ್ 17 ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಡಿಸೆಂಬರ್ 3rd ವೀಕ್ ಅಂತ ಕೊಟ್ಟಿದ್ದಾರೆ. ಹೀಗೆ ರಾಷ್ಟ್ರಮಟ್ಟದ ಒಂದು ತಾತ್ಕಾಲಿಕ ದಿನಾಂಕ ಇದೆ, ಆದರೆ ಸಂಘಟನೆ ಮಾಡ್ತಕ್ಕಂಥವರು ಇವರೇ ಆಗಿರ್ತಾರೆ. ಇದಾದಮೇಲೆ ವಿಶೇಷಚೇತನ ಮಕ್ಕಳಿಗೆ 16-17 ವಯೋಮಿತಿ ಒಳಗಿನ ಬಾಲಕಿಯರಿಗೆ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡಬೇಕು ಅಂತ ಮಾಹಿತಿಯನ್ನು ಕೊಡಲಾಗಿದೆ. ಇನ್ನೊಂದು ಮಾಹಿತಿ, ಸಾದಿಲ್ವಾರು ವೆಚ್ಚಕ್ಕಾಗಿ ನಾವು ಏನೇನು ಖರ್ಚು ಮಾಡಿದರೆ ಎಷ್ಟು ನಿಯಮಾನುಸಾರ
ವಿದ್ಯಾರ್ಥಿ ಕ್ರೀಡಾ ನಿಧಿಯಿಂದ ಖರ್ಚು ಮಾಡಿದ ಮೊತ್ತವನ್ನು ಈ ಕೆಳಗಂಡಂತೆ ನಾವು ಪಡ್ಕೊಳ್ಬೋದು. ಪ್ರಾಥಮಿಕ ಶಾಲೆಗಳಿಗೆ ಪ್ರಾಥಮಿಕ ಹೋಬಳಿ ವೃತ್ತ ಮತ್ತು ಕ್ಲಸ್ಟರ್ ಕ್ರೀಡಾಕೂಟಗಳ ಎಲ್ಲ ಆಟಗಳು ಸೇರಿದಂತೆ ಕನಿಷ್ಠ 4,000 ಗರಿಷ್ಠ 7,000 ರೂಪಾಯಿ ಬಳಸಲಿಕ್ಕೆ ಅವಕಾಶ ಇದೆ. ಪ್ರೌಢಶಾಲೆಗಳಿಗೆ ಅದು ಕೂಡ ಸೇಮ್ 4,000 ಮತ್ತು 7,000 ಕ್ರೀಡಾಕೂಟಗಳ ಆಟಕ್ಕೆ. ಇನ್ನು ತಾಲೂಕು ಮಟ್ಟದ ಕ್ರೀಡಾಕೂಟಗಳನ್ನು ಅಥ್ಲೆಟಿಕ್ಸ್ ಅಥವಾ ಎಲ್ಲ ಆಟಗಳಿಗೂ ಸೇರಿ ಕನಿಷ್ಠ ಮೊತ್ತ 20,000 ಗರಿಷ್ಠ 35,000. ತಾಲೂಕು ಮಟ್ಟದ ಅಥ್ಲೆಟಿಕ್ಸ್ ಎಲ್ಲ ಆಟಗಳಿಗೂ ಸೇರಿ ಅದು ಕೂಡ 20 ಮತ್ತು ಗರಿಷ್ಠ 35,000. ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಅಥ್ಲೆಟಿಕ್ಸ್ ಹಾಗೂ ಎಲ್ಲ ಆಟಗಳಿಗೆ ಸೇರಿ ಕನಿಷ್ಠ ರು 45,000 ಗರಿಷ್ಠ ರು 85,000. ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳ ಅಥ್ಲೆಟಿಕ್ಸ್ ಹಾಗೂ ಎಲ್ಲ ಆಟಗಳಿಗೆ ಸೇರಿ ಕನಿಷ್ಠ 50 ಗರಿಷ್ಠ 90,000 ರೂಪಾಯಿನ ನಿಗದಿಗೊಳಿಸಲಾಗಿದೆ. ತಾಲೂಕು ಸಾದಿಲ್ವಾರು ವೆಚ್ಚಕ್ಕಾಗಿ ಕನಿಷ್ಠ 5,000 ಗರಿಷ್ಠ 10,000. ಜಿಲ್ಲಾ ಸಾದಿಲ್ವಾರು ವೆಚ್ಚಕ್ಕಾಗಿ 10,000ದಿಂದ 20,000. ಇನ್ನು ವಿಶೇಷಚೇತನ ಮಕ್ಕಳ ಕ್ರೀಡಾಕೂಟ ಸಂಘಟನೆ ವೆಚ್ಚ 25,000. ಈ ಒಂದು ಆಟಗಳ ಸಂಘಟನೆಗೆ ಷರತ್ತುಗಳೇನೆಂದರೆ ಸಂಘಟನೆಗಾಗಿ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಉಪನಿರ್ದೇಶಕರ ಅನುಮೋದನೆ ಪಡೆದು ಮುಂದುವರಿದ ಯೋಜನೆಯಡಿಯಲ್ಲಿ ಬಿಡುಗಡೆ ಮಾಡಿದ ಅನುದಾನವಾದ ವೆಚ್ಚವನ್ನು ಭರಿಸುವುದು. 26-27ನೇ ಸಾಲಿನ ಬ್ಯಾಂಡ್ ಸ್ಪರ್ಧೆಯನ್ನು ರಾಜ್ಯ ಮಟ್ಟದಲ್ಲಿ ಸಂಘಟಿಸುವ ಬಗ್ಗೆ ನೋಡಿ, ಬ್ಯಾಂಡ್ ಸ್ಪರ್ಧೆ ಕೂಡ ಇದೆ. ನಿರ್ದೇಶನದಂತೆ ಸಂಘಟಿಸಿ ರಾಷ್ಟ್ರಮಟ್ಟಕ್ಕೆ ಕಳಿಸುವುದು ಸಮಗ್ರ ಶಿಕ್ಷಣದ ವತಿಯಿಂದ ಅದನ್ನು ಸಂಘಟನೆ ಮಾಡ್ತಾರೆ. ಪೈಪು, ಸೈಡ್ ಡ್ರಮ್ಮು, ಬ್ಯಾಂಡಿನ ತಂಡದ ವಿವರ ಈ ರೀತಿಯಲ್ಲಿ ಸಂಘಟನೆ ಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಇಲ್ಲಿ ಬ್ಯಾಂಡ್ ತಂಡದ ಆಯ್ಕೆ ಬಗ್ಗೆ ಇದೆ. ಹೀಗೆ ಈ ಒಂದು ಪ್ರೊಸೀಡಿಂಗ್ಸ್ ಈ ಪ್ರಕಾರದಲ್ಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪೂರ್ಣವಾಗಿ ಆ ಪ್ರೊಸೀಡಿಂಗ್ಸನ್ನು ನೀವು ಓದಿಕೊಂಡು ಮಾಹಿತಿಯನ್ನು ಪಡೆದು ಈ ವರ್ಷದ ಕ್ರೀಡಾಕೂಟಗಳ ಸಂಘಟನೆಗೆ ನೀವೆಲ್ಲರೂ ಯಶಸ್ವಿ ಆಗೋಣ ಅಂತ ಹೇಳ್ತಾ ಇಲ್ಲಿವರೆಗೆ ಮಾಹಿತಿಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಕೂಡ ಶುಭವಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮಲ್ಲಿಕಾರ್ಜುನ್ ಕೆ, ಪಠ್ಯದ ಸಿದ್ಧಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ, ಸೋಗಿ. ಧನ್ಯವಾದಗಳು.